हरिः ओम्। जयत्यजो क्षीणसुखात्मबिम्बः सैश्वर्यकान्तिप्रततः सदोदितः स्वभक्तसन्तापदुरिष्टहन्त रामावतारो हरिरीशचन्द्रमाः श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्तिसाधनैकसुखावहां श्रीरामं हनुमच्छेव्यं श्रीकृष्णं भीमसेवितं श्रीव्यासं श्रीमदानन्दतीर्थसंसेवितं भजे। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम् अस्मदाचार्यवर्येभ्यो नमः। श्रीगुरुभ्यो नमः। हरिः ओम्। ನಮ್ಮ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದ ಪ್ರವಚನ ಮಾಲಿಕೆಯಲ್ಲಿ ಸಂದರ್ಭ ರಾಮಚಂದ್ರ ಕೌಸಲ್ಯ ಸಮೀಪದಲ್ಲಿ ಇದ್ದಾನೆ. ಅನಿರೀಕ್ಷಿತವಾಗಿ ಕೌಸಲ್ಯ ರಾಮನ ಮುಖದಿಂದ ಅರಣ್ಯಕ್ಕೆ ಹೋಗುವ ಸಮಾಚಾರವನ್ನು ಕೇಳಿ ಒಂದು ದೊಡ್ಡ ಬಿರುಗಾಳಿಯ ಹೊಡೆತಕ್ಕೆ ವೃಕ್ಷ ಕೆಳಗೆ ಬಿದ್ದಂತೆ ಮೂರ್ಛವನ್ನೇ ಕೆಳಗೆ ಬೀಳ್ತಾಳೆ ಎಂದು ಹೇಳಿ ತಾಯಿಯನ್ನು ಸಮಾಧಾನ ಮಾಡಿದ. ಲಕ್ಷ್ಮಣಗೂ ಬಹಳ ಸಿಟ್ಟು ಬಂತು. ನಿರ್ನಿಮಿತ್ತಕವಾಗಿ ಏನೂ ಕಾರಣವಿಲ್ಲಾರ್ದೇನೆ ತನ್ನ ಅಣ್ಣನಾದಂತಹ ರಾಮನನ್ನ ಅಪ್ಪ ಅರಣ್ಯಕ್ಕೆ ಅಟ್ಟುವುದು ಲಕ್ಷ್ಮಣನಿಗೆ ಎಳ್ಳಷ್ಟೂ ಅವನಿಗೆ ಸೇರಲಿಲ್ಲ. ಅವನು ಸಿಟ್ಟಿನ ಭರದಲ್ಲಿ ತಂದೆಗೂ ಕೂಡ ಬೈದು ಬಿಡ್ತಾನೆ, ಭರತನಿಗೂ ಬೈತಾನೆ. ಎಲ್ಲಿಗೆ ಹೋಗ್ತಾನೆ ಅಂತಂದರೆ, ಇಷ್ಟು ಅನ್ಯಾಯವನ್ನು ಮಾಡತಕ್ಕಂಥ ನನ್ನ ತಂದೆಯನ್ನು ಕ್ಷಮಿಸಂಗಿಲ್ಲ. ರಾಮನ ಅರಣ್ಯಕ್ಕೆ ಹೋಗಲಿಕ್ಕೆ ಯಾರು ಸಪೋರ್ಟ್ ಅಂತಾರೆ, ಸಮ್ಮತಿ ಸೂಚಿಸ್ತಾರೋ ಅವರನ್ನು ನಾನು ಬಿಡಂಗಿಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಾನೆ. ರಾಮ ಸಮಾಧಾನ ಮಾಡ್ತಾನೆ. ಅವಾಗ ತಾಯಿ ಮತ್ತೆ ಅಳ್ತಾ ಇದ್ದಾಳೆ, ರಾಮ ನೀ ಅರಣ್ಯಕ್ಕೆ ಹೋಗ್ತೀಯಲ್ಲೋ, ಯಶ್ಚ ಭೃತ್ಯಾಶ್ಚ ದಾಸಾಶ್ಚ ಮೃಷ್ಟಾನ್ಯನ್ನಾನಿ ಭುಂಜತೆ. ಯಾವನ ಭೃತ್ಯರು ದಾಸರು ರಾಜಭೋಗವನ್ನು ಮಾಡ್ತಾರೆ, ಮೃಷ್ಟಾನ್ನವನ್ನು ಊಟ ಮಾಡ್ತಾರೆ, ಅಂಥ ನನ್ನ ಮಗ ಕಥಂಸ ಭೋಕ್ಷತೆ ಏನಾಥೋ ವನೇ ಮೂಲ ಫಲ. ಅರಣ್ಯದೊಳಗೆ ಕಂದ ಮೂಲ ಫಲಗಳನ್ನು ತಿಂದು ಇರಬೇಕಾಗ್ತದಲ್ಲ, ನಾ ಆ ದೃಶ್ಯವನ್ನು ನೋಡಿ ನಾನು ಹೇಗೆ ಸುಮ್ಮಕ್ಕೊಳ್ಳಿ ಅಂತ ಅವ್ವ ಪಾಪ ಆ ದುಃಖವನ್ನು ಪಡ್ತಾಳೆ. ಕಥಂ ಧೇನು ಸ್ವಕಮ್ಮ. ಅಲ್ಲೋ ರಾಮ, ನನ್ನ ಬಿಟ್ಟು ಹೋಗ್ತಂತಿ ಅಂತೀರಿ, ಅಲ್ಲ ಒಂದು ಆಕಳು ತನ್ನ ಕರುವನ್ನು ಬಿಟ್ಟು ಹೆಂಗೆ ಹೋಗ್ತದೆ ಹೇಳೋದು? ಹೋಗಲಿಕ್ಕೆ ಶಕ್ಯವಿಲ್ಲ. ಆದ್ದರಿಂದ ಅಹಂತ್ವ, ನಾನು ನಿನ್ನನ್ನು ಹಿಂಬಾಲಿಸ್ತೇನೆ, ನನ್ನ ಕರ್ಕೊಂಡು ಹೋಗು. ಅವಾಗ ನಾನು ಭರ್ತು. ಅವಾಗ ರಾಮ ಬಹಳ ಧೈರ್ಯವಾಗಿ ಹೇಳ್ತಾನಂತೆ, ಅಮ್ಮ ನೀನು ಪುತ್ರ ಶೋಕದಲ್ಲಿ ಸಾಕಷ್ಟು ಮಾತುಗಳನ್ನು ಆಡಿಬಿಟ್ಟು, ಆದರೆ ಮನುಷ್ಯ ಎಷ್ಟೇ ಶೋಕವಿರಲಿ, ಎಷ್ಟೇ ಸಂತಾಪಗಳಿರಲಿ, ಧರ್ಮದ ವಿರುದ್ಧವಾಗಿ ಯಾರಿಗೂ ನಡೆದಕ್ಕೆ ಅಧಿಕಾರವಿಲ್ಲ. ಆವಾಗ ಭರ್ತುಃಕಿಲ ಪರಿತ್ಯಾಗೋ ನಶಂಸಃ ಕೇವಲ ಸ್ತ್ರೀಯ. ನೋಡು, ಗಂಡನನ ಸನ್ನಿಧಿಯನ್ನು ಬಿಟ್ಟು ಹೋಗುವುದು ಸ್ತ್ರೀಯರಿಗೆ ಎಂದೆಂದೂ ಕೂಡ ಶೋಭಿತಿರತಕ್ಕಂಥದ್ದಲ್ಲ. ಆ ತಂದೆಯ ಅಂದರೆ ನಿನ್ನ ಗಂಡನ ಸೇವೆಯನ್ನು ಮಾಡಬೇಕು ಭಕ್ತಿಯಿಂದ. ಅದೇ ಅದೇ ಧರ್ಮ ಸನಾತನ. ಅಮ್ಮ, ನಾನು ನಿನಗೇನು ಹೇಳಬೇಕು ಮಗನಾಗಿ, ನೀ ಇಂಥ ತಂದೆ ವೃದ್ಧಾಪ್ಯ ಶೋಕಗ್ರಸ್ತ, ಇಂಥ ಸಂದರ್ಭಗಳ ಗಂಡನ ಬಿಟ್ಟು ನೀ ಬರ್ತೀಯಂತಿಲ್ಲ ಮಗನ ಹಿಂದೆ, ಯಾವ ಧರ್ಮ ಹೇಳಮ್ಮ? ಆಗಲಪ್ಪ ತಥೇತ್ಯುಕ್ತ ಸಪ್ರೀತ ರಾಮಂ ಅಕ್ತಿಷ್ಟಕಾರಿಣಂ. ಆವಾಗ ಅಲ್ಲೆಲ್ಲ ಕೌಸಲ್ಯ ಮತ್ತೆ ಎದ್ದಾಳಂತೆ, ಆಸಾಂ ರಾಮ ಸಪತ್ನೀನ ವಸ್ತು ಮಧ್ಯೆ ನಮೇಕ್ಷಣ. ಆದರೆ ಒಂದು ರಾಮ, ನಾನು ಈ ಎಲ್ಲ ನನ್ನ ಸೌತಿಯರ ಮಧ್ಯದೊಳಗೆ ಇದ್ದಕ್ಕೆ ನನಗೆ ಆಗ್ತಾ ಇಲ್ಲ.
ನಯಮಾಮಪಿ ಮತ್ತದೇ ಅಂತ ನನ್ನನ್ನು ಕರ್ಕೊಂಡು ನಡೆದು ಬಿಡು. ನೀ ಅರಣ್ಯಕ್ಕೆ ಹೋಗೋದಲ್ಲ, ಅದನ್ನು ತಡೆಯಂಗಿಲ್ಲ. ನನ್ನನ್ನೀ ಕರ್ಕೊಂಡು ಹೋಗು. ಯದಿತೇ ಗಮನೇ ಬುದ್ಧಿ ಕುಪಿತಾ ಪಿತುರೇಪೇಕ್ಷಿತ. ಆವಾಗ ರಾಮ್ ಮತ್ತೆ ತಾನಂತೆ ಜೀವಂತ್ಯಾಹಿ ಸ್ತ್ರೀಯ ಭರ್ತ. ಸುಂದರ ಮಾತಾಡ್ತಾನೆ. ಗಂಡ ಜೀವಂತಿದ್ದಾಗ ಏನು ಗಂಡನನ್ನು ಬಿಟ್ಟು ಆ ಹೆಂಡತಿಗೆ ಬೇರೆ ಕಡೆಗೆ ಹೋಗಲಿಕ್ಕೆ ಎಲ್ಲಿಯೂ ಅಧಿಕಾರವಿಲ್ಲ. ಭವತ್ಯಾವ ಮಮಚೈವಾದ್ಯ ರಾಜ ಪ್ರಭೋತಿ ಪ್ರಭು. ನಿನಗೆ ನನಗೆ ಪ್ರಭು ರಾಜ. ನೈ ಅನಾಥಾವಯಂ ರಾಜ್ಞೆ. ನಾವು ಅನಾಥರು ಯಾರೂ ಅಲ್ಲ. ಭರತಶ್ಚಾಪಿ ಧರ್ಮಾತ್ಮ ಸ್ವರೂಪ. ಭರತನು ಬಂದು ರಾಜ್ಯ ಆಳೋ ಕಾಲಕ್ಕೆ ನೀನು ಸರಿಯಾಗಿ ನೋಡ್ಕೋತಾನೆ. ನೋಡುವ ಅಮ್ಮ, ರಾಜ್ಞ ವೃದ್ಧಸ್ಯ ಸತತಂ ಇತಂಚನ ಸಮಾನ. ಇಲ್ಲಿ ಇದ್ದುಕೊಂಡು ಅತೀ ಮುಪ್ಪಿನಲ್ಲಿರ್ತಕ್ಕಂಥ ಪುತ್ರ ಶೋಕಗ್ರಸ್ತನಾದ ದಶರಥನನ್ನು ನೀ ದಿನಾಲೂ ಇಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡು, ವೃತ್ತಗಳನ್ನು ಮಾಡು, ಉಪವಾಸವನ್ನು ಮಾಡು. ವಾ ನಾರಿ ಪರಮೋತ್ತಮ ಭರ್ತಾನ ನಾನುವರ್ತೇತ. ನೋಡು, ಗಂಡನನ್ನೇ ಅನುಮತಿ ಮಾಡಬೇಕು. ಭರ್ತು ಶುಶ್ರೂಷಯ ನಾರಿ ಲಭತೆ ಸ್ವರ್ಗಮುತ್ತ. ನಾ ಚಿಕ್ಕವ, ಯದ್ಯಪಿ ನಿಂಗನಾಯನ ಹೇಳೋ ಅಧಿಕಾರ ಇಲ್ಲ. ಆದರೂ ಸದ್ಯಕ್ಕೆ ನೀ ಗಂಡನನ್ನು ಬಿಟ್ಟು ಬರ್ತಿ ಅಂತಿಲ್ಲ. ಗಂಡ ಮಗ ಇವರಿಬ್ಬರ ಮಧ್ಯದ ಒಳಗೆ ಆ ಹೆಣ್ಮಗಳು ಏನು ಮಾಡಬೇಕು? ಗಂಡನನ್ನೇ ಅನುಸರಿಸಬೇಕೇ ಹೊರತು ಎಷ್ಟೇ ಕಷ್ಟವಿರಲಿ ಅಲ್ಲೇ ಇರಬೇಕು. ಯಾಕೆ? ಸ್ವರ್ಗಾದಿಗಳು ಸಿಗ್ತವೆ. ಅಪಿಯ ನಿರ್ನಮಸ್ಕಾರ ನಿವೃತ್ತ ದೇವಪೂಜನ. ನೋಡು, ಗಂಡನ ಶುಶ್ರೂಷೆ ಪರಮ ಮುಖ್ಯವಾದದ್ದು. ಅದರ ಮುಂದೆ ನೀನು ದೇವರ ಪೂಜೆಯನ್ನೂ ಕೂಡ ಬಿಡಬಹುದು. ಶುಶ್ರೂಷಾಯಾಮೇವ ಕುರುವಂತೆ. ಗಂಡನ ಅಂತರ್ಗತವಾಗಿಯೇ ಎಲ್ಲ ಹೆಣ್ಮಕ್ಕಳು ಭಗವಂತನ ಪೂಜೆಯನ್ನು ಮಾಡಬೇಕು. ಅವರ ಆಜ್ಞಾ ತಗೊಂಡು ಬೇರೆ ಪರಮಾತ್ಮನ ಪೂಜಾ ಮಾಡಬಹುದು. ಪೂಜ್ಯಾಸ್ತೆ ಮತ್ಕೃತೆ ದೇವಿ ಬ್ರಾಹ್ಮಣಾಶ್ಚೈವ ಸೂರತ. ನೀನು ಮಾಡಬೇಕು ಹೇಳು? ನಾನು ಅರಣ್ಯಕ್ಕೆ ಹೋದಾಗ ನಿಯತ ಆಹಾರ, ನೀ ಅತ್ಯಂತ ನಿಯಮಿತವಾದಂಥ ಆಹಾರ ತಗೊಂಡು ಭರ್ತ ಶುಶ್ರೂಷದಲ್ಲಿ ಇದ್ದುಕೊಂಡು ನೀ ಇದ್ದೆ ಅಂದರೆ ನೀನು ಪ್ರಾಪ್ಸ್ಯಸೆ ಪರಮಂ ಕಾಮಂ. ನಿನ್ನ ಇಷ್ಟಾರ್ಥ ಎಲ್ಲವನ್ನೂ ಪಡಿತೀಯ. ಇಷ್ಟೆಲ್ಲ ಸ್ತ್ರೀ ಧರ್ಮಗಳನ್ನು ರಾಮ ನಿರ್ಭೆಡೆಯಿಂದ ಹೇಳ್ತಾನಂತೆ. ಆ ಕೌಸಲ್ಯೆಯು ಮಗನ ಹೋಗುವ ಶೋಕದಿಂದ ತಪ್ತಳಾಗಿ ಮತ್ತೆ ಪುನಃ ಅಂತಾಳ, ಗಚ್ಚ ಪುತ್ರತ್ವಮೇಕ ಗುರು ಭದ್ರಂತಿಸ್ತು. ಆಯ್ತು ಮಗ, ಇಷ್ಣಿ ಅಂತಿಲ್ಲ, ನೀವೊಬ್ಬೇ ಹೋಗು ಅಂತ ಹೇಳಿ ಅವಳು ಬಿಟ್ಟುಬಿಟ್ಟಿದ್ದಾಳೆ. ಆವಾಗ ತಾಯಿ ಅವನಿಗೆ ದಾರಿಯಲ್ಲಿ ಯಾವುದೇ ತೊಂದರೆಗಳಾಗಬಾರ್ದು ಅಂತ ಸ್ವಸ್ಥೇನ ಅಂತಂತಾರೆ. ನಿನಗೆ ಕಳ್ಳಕಾಟರ ಭಯ, ಪಶು ಪ್ರಾಣಿಗಳ ಭಯ, ಇನ್ನು ರೋಗಗಳ ಉಪದ್ರವ, ಅರಣ್ಯದೊಳಗ ರಾಕ್ಷಸರ ಪಿಶಾಚಿಗಳ ಯಾವುದೇ ಭಯ ನಿನಗೆ ಆಗಬಾರ್ದಂತುಕೊಂಡು ಆಮಕಿ ಚಕಾರ ರಕ್ಷಾಂ ಕೌಸಲ್ಯ ಮಂತ್ರೇ ಅಭಿಜಾಪ. ಕೌಸಲ್ಯ ಅನೇಕ ಸ್ತ್ರೀಗೆ ಯೋಗ್ಯವಾದ ಮಂತ್ರಗಳನ್ನು ಜಪ ಮಾಡಿ ಮಗನಿಗೆ ಎಲ್ಲ ದೃಷ್ಟಿಯಿಂದಲೂ ರಕ್ಷಾ ಆಗಬೇಕು ಅಂತ ಆಕೆ ಮಾಡ್ತಾ ಇದ್ದಾಳೆ. ಆವಾಗ ರಾಮ ಕೌಸಲ್ಯಾಗ ನಮಸ್ಕಾರ ಮಾಡಿ ಸೀತಾನ ಮನೆಗೆ ಹೋಗ್ತಾನೆ. ಆ ಸೀತಾದೇವಿಗೆ ಈ ಸುದ್ದಿ ಗೊತ್ತಿಲ್ಲೇ ಇಲ್ಲ. ಅವನಿಗೆ ಪಟ್ಟಾಭಿಷೇಕ ಬಂದಾಗಿತ್ತು. ಅದಕ್ಕೆ ಸೀತಾದೇವಿ ಬಂದಿರತಕ್ಕಂಥ ಪತಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಆಗ ಆಸನವನ್ನು ಕೊಡ್ತಾಳಂತೆ. ವೈದೇಹಿ ಚಾಪಿ ತತ್ಸರ್ವಂ ಶುಶ್ರಾಮ ತಪಸ್ವಿನಿ. ಅವಳು ಗಂಡನ ಹೊಡೆತಕ್ಕಾಗಿ ಮುಂದೆ ಆಗುವ ಆ ಸಿಂಹಾಸನ ಅಧಿಕರಣದ ಒಂದು ಕಾರ್ಯಕ್ಕೆ ನಿರ್ವಿಘ್ನ ನಡೆಯುವಂತೆ ದೇವಕಾರ್ಯಂ ಸ್ವಯಂ ಕೃತ್ವ ಕೃತಜ್ಞ ಹೃಷ್ಟಚೇತನ. ಆವಾಗ ಸೀತಾದೇವಿ ರಾಮನ ಮುಂದೆ ಬಂದು ನಮಸ್ಕಾರ ಮಾಡಿದಾಗ ಆವಾಗ ಮತೇ ಶಲಾಖೇನ ಜಲಫೇನ ನಿರ್ಭೇನ. ಆವಾಗ ರಾಮ ಹೇಳ್ತಾರಂತೆ, ಸೀತೆ ನೋಡು, ನಮಗೆ ಪಟ್ಟಾಭಿಷೇಕ ಆಗುವುದು ಕೈಕೇ ತಡೆದು ಬಿಟ್ಟಿದ್ದಾರೆ. ಸೀತೆ ತತ್ರ ಭಮಾಸ್ತಾತಃ ಪ್ರೌರಾಜೇತಿ ಮಾಮ್ಮನ. ತಂದೆ ನನಗೆ 14 ವರ್ಷ ಅರಣ್ಯಕ್ಕೆ ಕಳಿಸ್ತಾ ಇದ್ದಾನೆ. ಏನು ಭರತನು ಪಟ್ಟಾಭಿಷೇಕ ಆಗ್ತದೆ. ಶೃಣು ಜಾನಕಿ ಏನೇ ಇದೆ, ಅದಕ್ಕೆ ನಾನು ಅರಣ್ಯಕ್ಕೆ ಹೊರಟೆ. ನೀನು ಇಲ್ಲಿ ಯಾವ ರೀತಿಯಾಗಿರಬೇಕು ನಿನಗೆ ಬೋಧನೆ ಮಾಡಲಿಕ್ಕೆ ನಾನು ಬಂದೇನೆ. 14 ವರ್ಷ ನಾನು ದೂರ ಇರ್ತೇನೆ, ನೀ ಹೇಗಿರಬೇಕು? ಭರತಸ್ಥ ಸಮೀಪೇತು ನಾಹಂ ಕತ್ಯ ಕದಾಚನ. ನೀನು ನಮ್ಮ ತಂದೆಯ ಆಶ್ರಯದಲ್ಲಿ ಇರು ಮತ್ತು ರಾಜನು ಭರತ ಅವನ ಅನುವರ್ತಿಯಾಗು ಎಂದು
ರಾಜರ ಎದುರಿಗೆ, ದೊಡ್ಡವರ ಎದುರಿಗೆ ನನ್ನನ್ನು ಬಹಳ ಹೊಗಳಬೇಡ ಅಂತ ರಾಮ. ಯಾಕೆ? ವೃದ್ಧಿಯುಕ್ತ ಹಿ ಪುರುಷ ನ ಸಹಂತೆ ಪರಸ್ಪರ. ಸುಂದರವಾದಂಥ ಮಾತು ರಾಮಕ್ಷೇತ ನೋಡಿ. ಯಾರು ಲೌಕಿಕ ಸಮೃದ್ಧಿಯಿಂದ ತುಂಬಿದ್ದಾರೆಯೋ, ಅಧಿಕಾರ ಅಂತಸ್ತವನ್ನೇ ಎಲ್ಲಿದ್ದಾರೆಯೋ, ಬಹಳ ದೊಡ್ಡ ಜಗಳಾಗಿದ್ದಾರೋ, ಅವರಿಗೆ ಇನ್ನೊಬ್ಬರ ಸ್ತೋತ್ರ ಸೇರಂಗಿಲ್ಲ. ಅದನ್ನು ಅವ್ರು ಹೇಗೋ ಮಾಡಿ ತೊಳೆದು ಬಿಡ್ತಾರೆ. ಅವ್ರಿಗೇನಾದರೂ ತಮ್ಮನ್ನೇ ಹೊಗಳಬೇಕು, ಅವರ ಅಧಿಕಾರವನ್ನೇ ಹೊಗಳಬೇಕೇ ಹೊರತು ದೊಡ್ಡ ಅಧಿಕಾರಿಗಳಿಗೆ ಎದುರಿಗೆ, ಶ್ರೀಮಂತರ ಎದುರಿಗೆ, ಭಾರೀ ತಾವೇ ಶ್ರೇಷ್ಠನ ಅನ್ಸತಕ್ಕಂಥವ್ರ ಎದುರಿಗೆ ಅವರನ್ನು ಮಾತ್ರ ಹೊಗಳಬೇಕೇ ಹೊರತು ಅವ್ರಿಗೆ ಇನ್ನೊಬ್ಬರ ವೃದ್ಧಿ, ಇನ್ನೊಬ್ಬರ ಏಳಿಗೆ, ಇನ್ನೊಬ್ಬರ ಸಮೃದ್ಧಿಯನ್ನು ಅವ್ರಿಗೆ ಕೇಳಿಕೂ ತಯಾರಿರಂಗಿಲ್ಲ. ಯಾರಾದರೂ ಹೇಳಲಿಕ್ಕೆ ಬಂದರೆ ಅವ್ರಿಗೆ ಬೈದು ಬಿಡ್ತಾರೆ. ಏನು ಬೈತಾರೆ ಅಂದರೆ, ನಾನೇ ಸ್ವತಃ ಇಷ್ಟೆಲ್ಲ ಸಮೃದ್ಧಿತ, ಇನ್ನೊಬ್ಬನೇ ಹೊಗಳ್ತೀವಿ ನೀನು ಅಂತ. ಹೀಗೆ ಅದು ಸಹನ ಹಂಗಿಲ್ಲ. ಅದಕ್ಕೆ ಹೇಳಿದ್ರು ವೃದ್ಧಿಯುಕ್ತ ಹಿ ಪುರುಷ ನ ಸಹಂತೆ ಪರಸ್ತವಂ. ಒಬ್ಬ ನಾವು ಲೋಕದಾಗ ನೋಡ್ತಿರ್ತೀವಿ, ದೊಡ್ಡ ಶ್ರೀಮಂತನೇ ಇನ್ನು ಶ್ರೀಮಂತ ಹೊಗಳಿದ್ರೆ ಸುಮ್ ಕೂತ್ಬಿಡ್ತಾನೆ, ಸಿಟ್ಟಿಗೂ ಬರ್ತಾನೆ. ಒಬ್ಬ ದೊಡ್ಡದಾಗಿರ್ತಕ್ಕಂಥ ಅಧಿಕಾರಿ ಇದರಿಗೆ ಇನ್ನೊಬ್ಬ ಯಾವುದೋ ಅಧಿಕಾರಿ ಹೊಗಳಿದರೆ ಸಿಟ್ಟಿಗೆ ಬರ್ತಾನೆ. ಇದು ಲೋಕ. ಆದ ಕಾರಣ ತಸ್ಮಾತ್ ನದೇ ಗುಣ ಕಥ್ಯ ಭರತಸ್ಯಾಗಲಿ. ಭರತನ ಎದುರಿಗೆ ನನ್ನ ಗುಣಗಳನ್ನು ಎಂದು ಹೇಳಲಿಕ್ಕೆ ಹೋಗಬೇಡ. ನೀನು ಏನು ಮಾಡಬೇಕು? ವೃತ ನಿಯಮ ಉಪವಾಸಗಳನ್ನು ಮಾಡ್ತಾ ನೀನು ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು. ಕಲ್ಯಮುತ್ಥಾಯ ದೇವಾನ, ದೇವತೆಗಳ ಪೂಜೆಯನ್ನು ಮಾಡಬೇಕು. ವಂದಿತವ್ಯೋ ದಶರಥ ಪಿತಾಮಹೇಶ್ವರ, ನಮಸ್ಕಾರ ಮಾಡಿದಂಥ ನನ್ನ ತಂದೆಯಾದಂಥ ದಶರಥಿ ನಮಸ್ಕಾರ ಮಾಡಬೇಕು, ತಾಯಿ ನಮಸ್ಕಾರ ಮಾಡಬೇಕು. ಕೌಸಲ್ಯ ವೃದ್ಧ ಸಂತಾಪ ಕಲಿಸಿದ. ಪುತ್ರ ಶೋಕದಿಂದ ಕೌಸಲ್ಯ ನೊರಗಿ ಹೋಗಿದ್ದ, ನೀ ಅವಳಿಗೆ ಸೇವೆಯನ್ನು ಮಾಡಬೇಕು. ಇದೇ ಧರ್ಮ ನಾ ಹೇಳೋದು. ವಂದಿತವ್ಯಾಶ್ಚತೆ ನಿತ್ಯಂ ಯಾಶೇಷ ಮಾತರ ರಾಮಂತಾನಂತೆ. ಬರೀ ನನ್ನ ಹರದ ಕೌಸಲ್ಯ ಅಷ್ಟೇ ಅಲ್ಲ, ಎಷ್ಟೆಷ್ಟು ನನ್ನ ತಾಯಿ ಸ್ಥಾನದಾಗಿದ್ದಾರೋ ನೀ ಅವರ ಎಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕು. ಹೆಂಗೆ ಮಾಡಬೇಕು? ಸಿಟ್ಟಿನಿಂದಲ್ಲ, ಸ್ನೇಹ ಪ್ರಣಯ ಸಂಭೋಗೈ ಸಮಾಹಿ ಮಮ ಮಾತರಹ. ನನಗೆಲ್ಲ ತಾಯಿಂದರು ಅಷ್ಟೇ. ತಯಾ ಭರತಶತ್ರುಘ್ನೌ ಪ್ರಾಣೇ ಪೇತರೋ ಮಮ. ನೀನು ನನ್ನ ಪ್ರಾಣದಕ್ಕಿಂತಲೂ ಅತ್ಯಂತ ಪ್ರಿಯರಾದಂಥವ್ರು ನಮ್ಮ ತಮ್ಮಂದರು. ಯಾರು? ಭರತಶತ್ರುಘ್ನ. ಅವರಿಗೂ ನೀನು ಎಂದೆಂದು ಕೇಡವನ್ನು ಬಯಸಬೇಡ. ಸೈ ರಾಜ ಪ್ರಭುಶ್ಚೈವ. ಅವ ಬರೀ ನಿನಗೆ ಮೈನಷ್ಟೇ ಅಲ್ಲ, ಈ ದೇಶದ ರಾಜವ. ಅವ ರಾಜ ಅಂತ ಗೌರವ ಕೂಡ ಅವನಿಗೆ. ಆರಾಧಿತ ಹಿ ಶೀಲೇನ ಪ್ರಯತ್ನ ಅತ್ಯಂತ ಶೀಲಗೊಂಡಿಂದ ಕೂಡಿದ ನೀನು ಅವನಿಗೂ ಕೂಡ ಯಥಾಯೋಗ್ಯವಾದಂತಹ ಮರ್ಯಾದೆಯನ್ನು ಕೊಟ್ಟೇ ಇರಬೇಕಿದೆ. ಸೀತಾದೇವಿ ಸಿಟ್ಟಿನ ಭರದಲ್ಲಿ ತನ್ನ ಗಂಡನಿಗೆ ಹೇಳ್ತಾಳೆ. ಇದೆಲ್ಲ ಕೇಳಿದ್ಲು. ಕಿಮಿದಂ ಭಾಷಸೆ ರಾಮ ವಾಕ್ಯಂ ನಗುತ್ತದೆ. ರಾಮ, ಎಂಥಾನು ಮಾತಾಡ್ತಾ ಇದ್ದೀನಿ ನೀನು, ಎಷ್ಟು ಅತಿ ಕೆಳಮಟ್ಟದ ಮಾತಾಡ್ತಾ ಇದ್ದೀನಿ ನೀನು. ಆರ್ಯಪುತ್ರ ಪಿತಾಮಾತ. ಆರ್ಯಪುತ್ರ ಅಂದರೆ ಪೂಜ್ಯನಾದಂಥ ರಾಮನೇ ಒಬ್ಬ ಹೆಣ್ಣಿಗೆ ಪಿತಾ ಮಾತಾ ಭ್ರಾತ ಪುತ್ರ ಸ್ನುಷಾ ಸ್ವಾನಿ ಪುಣ್ಯಾನಿ ಪುಂಜಾನ ಸ್ವಂ ಸ್ವಂ ಭಾಗಂ ಭಾಗ್ಯಮುಪಾಸತೆ. ತಂದೆಯಾಗಲಿ, ತಾಯಿಯಾಗಲಿ ಮತ್ತು ಅಣ್ಣತಮ್ಮಂದರಾಗಲಿ ಅವರು ತಮ್ಮ ಪುಣ್ಯವನ್ನು ಭೋಗ ಮಾಡ್ತಾರೆ. ಆದರೆ ಭರ್ತೃ ಭಾಗ್ಯಂತೂ ಭಾರ್ಯೈಕ ಪ್ರಾಪ್ನೋತಿ ಪುರುಷ. ಆದರೆ ಗಂಡನ ಭಾಗ್ಯದೊಳಗೆ ಅರ್ಧ ಪಾಲ ಆಕೆ ಹೆಂಡತಿ ಪಡಿತಾರೆ. ಅದರಂತೆಯೇ ಗಂಡನ ದುಃಖದೊಳಗೂ ಅವಳಿಗೂ ಪಾಲ. ಹೆಂಗೆ ಸುಖದಲ್ಲಿ ಹೆಂಗೆ ಪಾಲದ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಆ ವಿವಾಹದ ಮಂಟಪದಲ್ಲಿ ಅಗ್ನಿ ಎದುರಿಗೇನೆ ನಾವು ಪ್ರತಿಜ್ಞಾ ಮಾಡಿದ್ದೇವೆ. ಸುಖದಲ್ಲಿ ಹೆಂಗಾಕಿ ಭಾಗಿಯಾಗಿದ್ದಾಳೋ ದುಃಖದಲ್ಲಿಯೂ ಭಾಗಿಯಾಗಿದ್ದಾಳೆ. ಆದ ಕಾರಣ ನ ಪಿತ ನಾತ್ಮಜೋ ನಾತ್ಮ. ಒಂದು ಹೆಣ್ಣಿಗೆ ಅವಳ ತಂದೆಯಾಗಲಿ, ಅವಳ ಮಗನಾಗಲಿ, ತಾಯಿಯಾಗಲಿ, ಸಖಿ ಜನರಾಗಲಿ ಇವರ ಯಾರೂ ಗತಿಯಲ್ಲ. ಅವರು ಸಕಾಲಕ್ಕೆ ಸಹಾಯ ಮಾಡೋರಷ್ಟೇ. ಆದರೆ ಇಹ ಪ್ರೇತ್ಯ ಚ ನಾರೀಣ ಪತಿರೇಕೋ ಗತಿಸ್ತದ. ಇಲ್ಲಿ ಮತ್ತು ಸ್ವರ್ಗದಲ್ಲಿ ಪತಿ ಒಬ್ಬೇ ಅವಳ ಗತಿ. ಈರ್ಷ್ಯ ರೋಷವು ಬಹಿಷ್ಕೃತ್ಯ ಹೆಂಡತಿ ಆದಕ್ಕಿರ್ತಕ್ಕಂಥವಳು ಈರ್ಷ್ಯಾವನ್ನು ಬಿಡಬೇಕು, ಶಿಟ್ಟವನ್ನು ಬಿಡಬೇಕು. ಪೀತಶೇಷಂ ಯೋಧಿಕಂ ನಯಮ ವೀರ ದಿಕ್. ಅದಕ್ಕೆ ನೀನು ಯಾವುದೇ ಯಾರಿಗೆ ಬೆಳೆಗೆ ಮುಲಾಸಕ್ಕೆ ಒಳಗಾಗಿ ನನ್ನನ್ನು ಕರ್ಕೊಂಡು ಹೋಗಿ ನೀನು
ಮೃದ್ಗತಿ ಕುಶಕಂಟಕ ಪ್ರಸಾದ ಪ್ರಾಸಾದಮಗ್ರಿ ವಿಮಾನೈರವ ವೈಹಾಸನ ಗತೇವ. ನಾನು ಇಲ್ಲಿ ಒಂದು ಸ್ವಲ್ಪ ಎಷ್ಟೇ ಉತ್ತಮ ರಾಜ ಹೋಗಿದ್ದನ್ನು ಸುಖವಾಗಿರಲಿಕ್ಕೆ ಶಕ್ಯ. ನನಗೆ ನಮ್ಮ ತಂದೆ ತಾಯಿಗಳು ನಿನ್ನ ಕಡೆಗೆ ಬರೋ ಕಾಲಕ್ಕೆ ಒಂದು ಮಾತು ಹೇಳಿದ್ದಾರೆ. ಅನುಶಿಷ್ಟಾಸ್ಮಿ ಮಾತ್ರ ವಿಶೇಷವನ್ನು ತಾಯಿ ಹೇಳಿದ್ದಾರೆ. ಏನು? ನಾಸ್ತಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯ ಅಂತ. ಮತ್ತು ನನಗೆ ಹಿಂದಕ್ಕೆ ನಾನು ತವರು ಮನೆಯೊಳಗಿದ್ದಾಗ ಜ್ಯೋತಿಷ್ಕಾರ ಹೇಳ ಇವಳ ಕುಂಡಲಿಯಲ್ಲಿ ಸ್ವಲ್ಪ ವನವಾಸದ ಅಂತ ಹೇಳ. ಬಹುಶಃ ಅದೇ ಈಗ ಅದಕ್ಕೆ ಕಾಣಿಸ್ತಂತೆ. ಶುಶ್ರೂಷಮಾಣಸ್ತೆ ನಿತ್ಯಂ ನಯತ ಬ್ರಹ್ಮಚಾರಿ. ಅದಕ್ಕೆ ನಾನು ಹೆಂಗಿರ್ತಾನೋ, ನೀನು ನನ್ನನ್ನು ಕರ್ಕೊಂಡು ಹೋಗು, ನಿನ್ನನ್ನೇ ಸೇವಾ ಮಾಡ್ತೇನೆ, ಬ್ರಹ್ಮಚಾರಿಣಿಯಾಗಿ ಇರ್ತೇನೆ, ನಿನ್ನ ಮಟ್ಟಿಗೆ ಅನೇಕ ವನಗಳಲ್ಲಿ ವಿಹಾರವನ್ನು ಮಾಡ್ತೇನೆ. ತ್ವಮ್ಮಿ ಕರ್ತುಂ ಮನೆ ಶಕ್ತೋ ಅದಕ್ಕೆ ಅನ್ಯಶ್ಚಾಪಿ ಜನಸ್ನೇಹಂ ಚಿಂಪು ಅಲ್ಲ. ಇನ್ನೊಬ್ಬರನ್ನು ನೀನು ರಕ್ಷಣಾ ಮಾಡಲಿಕ್ಕೆ ಸಕ್ಕಾದಾಗ ನೀನು ಹೆಂಡತಿ ರಕ್ಷಣಾ ಮಾಡೋಂಗಿಲ್ಲ, ಮಾಡೇ ಮಾಡ್ತೀನಿ. ನೋಡುವ ರಾಮ, ನೀ ತಂದಿರ್ತಕ್ಕಂಥ ಹಣ್ಣಿರ್ಬೋದು, ಗೆಣಸಿರಬಹುದು, ನಾ ಅದನ್ನೇ ತಿಂದು ಸುಖಿಯಾಗಿರ್ತೀನಿ. ನಾನು ನಿಂಗೆ ಏನೂ ಅದು ಕೊಡು ಇದು ಕೊಡು ಅಂತ ನಾ ಸ್ವಲ್ಪವೂ ಕೂಡ ಕಾಡುವುದಿಲ್ಲ. ನಿನ್ನ ಕೈಯನ್ನು ಹಿಡಿದು ನಿನ್ನ ಜೊತೆಗೆ ಇದ್ದು ಸುಂದರವಾದಂಥ ಪರ್ವತಗಳನ್ನು, ನದಿಗಳನ್ನು ನಾನು ನೋಡ್ತೇನೆ. ಹಂಸ ಕಾರಂಡಗಳಿಂದ ಕೂಡಿರತಕ್ಕಂಥ ಸರೋವರವನ್ನು ನೋಡ್ತೇನೆ. ನಾ ದಿನಾಲೂ ನಿನ್ನ ಒಟ್ಟಿಗೆ ಸ್ನಾನವನ್ನು ಮಾಡ್ತೇನೆ. ಏವಂ ವರ್ಷ ಸಹಸ್ರಾಣಿ, ನಿನ್ನ ಒಟ್ಟಿಗೆ 14 ಅಲ್ಲ 1000 ವರ್ಷ 100 ವರ್ಷವೂ ಕೂಡ ನಾನು ಇರಲಿಕ್ಕೆ ತಯಾರಿದ್ದೀನಿ. ಸ್ವರ್ಗೇಪಿ ಜವಿನ ವಾಸೋ ಭವಿತಾಯಿ, ಸ್ವರ್ಗದೊಳಗೂ ನಿನ್ನನ್ನು ಬಿಟ್ಟ ಇರಲಿಕ್ಕೆ ಶಕ್ಯವಿಲ್ಲ. ಪ್ರಯಾಮಮ ನರವ್ಯಾಧ. ರಾಮ ಇಷ್ಟೆಲ್ಲ ಕೇಳಿದ ಕೂಡಲೇ ಮನೆ ಕುರುತೆ ಬುದ್ಧಿ ಮನೆ ದುಃಖ. ಆ ಸೀತಾದೇವಿಯ ಕೋಮಲಾಂಗವನ್ನು ನೋಡಿ ಅವನಿಗೆ ಇವಳನ್ನು ಕರ್ಕೊಂಡು ಹೋಗೋದಷ್ಟು ಸರಿ ಇರಲಿಕ್ಕಿಲ್ಲ ಅಂತ ಅನಿಸ್ತು. ಸಾಂತ್ವನ ಮಾಡಿ ಹೇಳ್ತಾನಂತೆ, ಸೀತೆ ಮಹಾಕುಲೀನಾಸಿ, ಹೇ ಸೀತೆ, ಈ ದೊಡ್ಡ ಕುಲ್ಲ ಹುಟ್ಟಿರ್ತಕ್ಕಂತಹ ಪವಿತ್ರ ಹೆಣಮಗಳಿದ್ದು ನೀನು ಯಾವಾಗಲೂ ಇಹಾಚರಸ್ವ, ನಿನ್ನ ಸಂಸ್ಕೃತಿಯನ್ನೇ ಇಲ್ಲಿ ತೋರಿಸು, ಇಲ್ಲೇ ಇದ್ದು ಧರ್ಮವನ್ನಲ್ಲ, ನನ್ನ ಮನಸ್ಸಿನಂತೆ ಮಾಡಬೇಕು. ಸೀತೇತ್ವ ವಕ್ಷ್ಯಾಮ್. ಇನ್ನೂ ಹೇಳ್ತೀನಿ ಕೇಳು. ವನೇ ದೋಷಾಹಿ ಬಹವ, ವನದಲ್ಲಿ ದೋಷಗಳೇ ಬಹಳ, ಅಲ್ಲಿ ಸುಖ ಏನಿರಂಗಿಲ್ಲ ವನದಲ್ಲಿ. ಸಿಂಹಾನ ನೋಡು, ಭಯಂಕರವಾದಂಥ ಸಿಂಹ ಹುಲಿಗಳ ಗರ್ಜನ, ಮದೋನ್ಮತ್ತ ಆನೆಗಳ ಕಾಡಾಟ. ಕ್ರೀಡಮಾನ ದೃಷ್ಟ್ವಾ ಸಂವರ್ತಂತೆ ಸೀತೆ ದುಃಖ ಮತೋನು ಕಿಂ ಸಗ್ರಹಾ ಸರಿತಶ್ಚೈವ. ಒಳ್ಳೆಯ ಮಹಾಪೂರ್ವ ಬಂದಿರತಕ್ಕಂತಹ ನದಿಗಳು. ಒಮ್ಮೊಮ್ಮೆ ಬೇಸಿಗೆನ ನೀರೇ ಇರಂಗಿಲ್ಲ, ಒಮ್ಮೆ ಭಾರಿ ನೀರಿರ್ತದೆ. ರಾತ್ರಿ ಆದಂಗೆ ಅರಣ್ಯದ ಒಳಗೆ ಭಯಾನಕವಾಗಿರ್ತಕ್ಕಂಥ ವಾತಾವರಣ. ಆದ ಕಾರಣ ಫಲಯ ವೃಕ್ಷ, ನಾನೊಂದು ವೃತ ಮಾಡಿದ್ದೇನೆ. ಏನು ಗೊತ್ತದೆ? ಅರಣ್ಯದಲ್ಲಿ ನಾನಾಗೇ ಗಿಡ ತನಕ ಹೋಗಿ ಹಣ್ಣು ಹರಿಯಂಗಿಲ್ಲ, ಅಷ್ಟು ಹಿಂಸ ಆಗ್ತದೆ. ಏನು ಮಾಡಬೇಕು? ತಾನೇ ಕೆಳಗೆ ಬಿದ್ದಿರಬೇಕು ಹಣ್ಣು, ಅದನ್ನು ತಿನ್ನ. ಒಂದೊಂದು ದಿವಸ ಹಣ್ಣು ಬೀಳದೆ ಅಂತಾರೆ ಎಲೆಗಳನ್ನು ತಿಂದಿರ್ತೇನೆ. ಏನು ನೀನೂ ಕೂಡ ಹಾಗಿರ್ತೀಯ? ಅಹೋರಾತ್ರಂ ಸಂತೋಷ ಕರ್ತವ್ಯೋ ನೇತಾತ್ಮ. ಫಲವೃಕ್ಷಗಳಿಂದ ಉಪವಾಸ ಆಗ್ತದೆ. ನಾನು ಜಟೆಯನ್ನು ಬಿಡ್ತೇನೆ, ವರ್ಗಧಾರಣ ಮಾಡ್ತೇನೆ. ದೇವತೆಗಳಿಗೆ ಪಿತೃಗಳಿಗೆ ನಾನು ಆರಾಧನಾ ಮಾಡ್ತೇನೆ. ಪ್ರಾಪ್ತಾನ, ಒಮ್ಮೊಮ್ಮೆ ನಾವಿರ್ತಕ್ಕಂಥ ಕುಟೀರಕ್ಕೆ ಅನಿರೀಕ್ಷಿತವಾಗಿ ಋಷಿ ಮುನಿಗಳು ಅತಿಥಿಗಳಾಗಿ ಬರ್ತಾರೆ, ಅವನ ಸೇವಾ ಮಾಡಬೇಕಾಗ್ತದೆ. ಕಾರ್ಯ ಸ್ಥಿವ್ಯ, ನಾವು 3 ಸಲ ಸ್ನಾನವನ್ನು ಮಾಡ್ತೇನೆ. ಚರತಾ ನೇಮೇನೇವ. ಇಷ್ಟೆಲ್ಲ ಯಥಾಲಬ್ಧೇನ ಅರಣ್ಯದ ಒಳಗೆ ನೋಡುವ ಸೀತೆ, ಯಥಾಲಬ್ಧೇನ ಅಲ್ಲಿ ಅವತ್ತೇನು ಸಿಗ್ತದೋ ಅಷ್ಟಕ್ಕೆ ಊಟ ಮಾಡಬೇಕು. ಇಲ್ಲದೇ ಇದ್ದರೆ ನೀರು ಕುಡದೇ ಇರುವುದಾಗ್ತದೆ. ಇದು ಒಂದಾಯಿತು. ಭಯಾನಕವಾದಂಥ ರಾಕ್ಷಸರು, ಭೂತಗಳು, ಹಾವು ಚೇಳಗಳು. ಬಹುರೂಪ ಭಾಮಿ ಚರಂತಿ ಪೃಥಿವೀಂ ದರ್ಪ ತಥೋ ದುಃಖ. ಈ ಅರಣ್ಯದ ಒಳಗೆ ಅವು ಮೈ ಚಳಿ ಬಿಟ್ಟು ತಿರುಗಾಡ್ತಿರ್ತವಂತೆ. ಇದಲ್ಲದೇನೆ ಮನೆಯೊಳಗೆ ನಮ್ಮ ಪಾಡಿ ನಾವು ಇರ್ತೀವಂತಂತೀರಿ. ಆ ಪತಂಗ, ವೃಶ್ಚಿಕ, ಕೀಟ, ದಂಶಾಶ್ಚ ಮಚಕೈಸಿ. ಈ ದೀಪದ ಹುಳುಗಳಂತಾವಲ್ಲ, ಮಾಸ್ಕೆಟ್ಸ್, ಇವೆಲ್ಲ ಇರ್ತವೆ. ಹಾವು ಚೇಳುಗಳು ಇರ್ತವೆ. ಸಣ್ಣ ಸಣ್ಣ ನಮಗೆ ದೇಹವನ್ನು ಕಡಿಯತಕ್ಕಂಥ ಸಣ್ಣ ಮಸೆಗೆ ನೊಣಗಳಿರ್ತವೆ. ವನೇ ವನದಲ್ಲಿ
ವ್ಯಾಕುಶಲಾಖಾಗ್ರ ತೇನ ದುಃಖದರಂ. ಮನದಲ್ಲಿ ಎಲ್ಲ ದೃಷ್ಟಿಯಲ್ಲಿ ಒಣ ಸಂತೋಷ ಅಂತ ದೂರನ ಬೆಟ್ಟ ಕಣ್ಣಿಗೆ ನೋಡೋದು ಏನೋ ಅದು ಅಲ್ಲಿ ಹೋಗಿದ್ರೆ ಯಾರಿಗೂ ಬೇಡ ಅನ್ನಿಸ್ತದೆ. ಕಾಯಕ್ಲೇಶ, ದೇಹಕ್ಕೆ ಆಯಾಸ ಭಾಳ, ಕುಡ್ಲಿಕ್ಕೆ ನೀರು ಸಿಗಂಗಿಲ್ಲ, ಸಿಕ್ಕರು ಒಮ್ಮೊಮ್ಮೆ ರಾಡಿ ನೀರು, ಒಮ್ಮೆ ಮನೆಯೊಳಗೆ ಊಟ ಸರಿಯಾಗಂಗಿಲ್ಲ, ಒಮ್ಮೊಮ್ಮೆ ನಾವು ಅನ್ನ ಬೇಸಂಗೇ ಇಲ್ಲ, ಬರೀ ಹಣ್ಣು ಗಡ್ಡೆ ಮೇಲೆ ಇರ್ತೇವೆ. ನಭೇತವ್ಯಂ ದುಃಖದು. ಆದ ಕಾರಣ ನೀ ದಯವಿಟ್ಟು ಅಲ್ಲಿ ಬರಲಿಕ್ಕೆ ಹೋಗಬೇಡ. ತದರಂತೆ ವನಂ ಗತ್ವ ಕ್ಷಮಂ ಮಹೇವನಂ ವಿಮೃಶ್ಚನ್ನಿಹ. ಇದೆಲ್ಲ ವಿಚಾರ ಮಾಡೇನೆ ರಾಜಮಂದಿರದ ಒಳಗೆ, ತವರು ಮನೆಯೊಳಗಾಗಲಿ ಇಲ್ಲೇ ಆಗಲಿ ಎಂದೂ ಸೂರ್ಯನ ಬೆಳಕವನ್ನೇ ನೋಡಿಲ್ಲ ನೀನು. ಹಂಸ ತೂಲಿಕಾ ತಲ್ಪದಲ್ಲಿ ನೀನು ಮಲ್ಕೊಂಡಿದ್ದಿ. ನೀ ಎಂದೆಂದೂ ನೆಲದ ಮೇಲೆ ಕಾಲಿಟ್ಟು ಹಾಕಿಲ್ಲ, ಪುತಣಿ ಗಾದಿ ಮೇಲೆ ಕಾಲಿಟ್ಟಿದ್ದಿ. ಅಲ್ಲಿ ರಾಜಕುಮಾರಿ, ಇಲ್ಲಿ ರಾಜಕುಮಾರಿ. ನೀ ಎಂಥ ಮೃಷ್ಟಾನ್ನ ಭೋಜನವನ್ನು ಮಾಡಿದ್ದೀಯ. ಇಂಥ ನಿನಗೆ ಆ ಅರಣ್ಯದ ಒಳಗೆ ಇರ್ತಕ್ಕಂತಹ ಭಾರೀ ಭಯಾನಕ, ಭಾರೀ ಹಿಂಸ್ರ ಪಶುಗಳ ಕಾಟದಲ್ಲಿ ನೀ ಹೇಗಿರ್ತಿದ್ದೀಯ. ಕೂಡಲೇ ಸೀತಾದೇವಿ ಇದೆಲ್ಲ ಕೇಳಿ, ಏತ್ವಯಾ ಕೀರ್ತಿತ ದೋಷ ರಾಜನ್, ನೀ ಏನೆಲ್ಲ ವನದ ದೋಷವನ್ನು ಹೇಳಿದಿಲ್ಲ, ಅವ ಗುಣ ನಿತ್ಯೇವತಾನ್ವಿಧಿ, ಅವೆಲ್ಲ ದೋಷಗಳು ಗುಣ ಅಂತ ತಿಳ್ಕೋದು ಅಂತ ಹೇಳ್ತಾರೆ. ಹೆಂಗ? ತವ ಸ್ನೇಹ ಪುರಸ್ಕೃತ, ನಿನ್ನ ಪ್ರೀತಿ ಒಂದಿತ್ತಂದ್ರೆ ನನಗೆ ಅಲ್ಲಿಯೋ ಕರ್ಣ, ಹುಲ್ಲ ಮುಳ್ಳು ನನಗೆಲ್ಲ ಗಾಳಿ ಆಗಿಬಿಡ್ತಾವೆ. ಮೃಗಗಳು, ಸಿಂಹಗಳು, ಗಜಗಳು, ಹುಲಿಗಳು, ಶರಭಗಳು, ಚಾಮರಿ ಮೃಗಗಳು, ಏಷಾನ್ ನೀನೆಲ್ಲ ಏನು ಹೇಳಿದಿಲ್ಲ. ಅದೃಷ್ಟಪೂರ್ವ ನಾವೆಲ್ಲ ಬರೆಯಲ್ಲಿ ಗೋಡೆ ಮೇಲೆ ಚಿತ್ರ ನೋಡಿರ್ತೇವೆ, ಸಾಕ್ಷಾತ್ ನೋಡ್ತೇವೆ. ರೂಪಂ ಸ್ಪೃಷ್ಟ್ವಾಪಸರ್ಪೇಯೋ ಭವೇ ಸರ್ವೇ ಬಿಭ್ಯತಿ. ಅವೆಲ್ಲ ರಾಘವ ನಿನ್ನ ಅದ್ಭುತವಾದಂಥ ರೂಪವನ್ನು ನೋಡಿ ತಾವೇ ಓಡಿ ಹೋಗ್ಬಿಡ್ತಾರೆ. ನಂಗೆ ಅದ್ರ ಭಯ ಇಲ್ಲ. ರೂಪಂ ದೃಷ್ಟ ಅಪಸರ್ಪೇಯೋ ಭಯೇ ಸರ್ವೇ ಬಿಭ್ಯತಿ ತ್ವಯಾಚ ಸಹಗಂತ. ನಾನು ನಿನ್ನ ಒಟ್ಟಿಗೆ ಬರಬೇಕು. ನಿನ್ನ ವಿಯೋಗದಿಂದ ನನ್ನ ಪ್ರಾಣವೇ ಹೋಗ್ತದೆ ನೋಡು ರಾಮ. ರಚಮಾಂ ತತ್ ಸಮೀಪಸ್ಥಾಂ, ನನಗೆ ಸುರಾಣಾಂ ಈಶ್ವರ ಚಕ್ರ. ನಿನಗೆ ನನಗೆ ವಿಯೋಗ ಮಾಡಲಿಕ್ಕೆ ಜಗತ್ತಿನಾಗ ಯಾವ ಶಕ್ತಿಗೂ ಕೂಡ ಸಾಧ್ಯವಿಲ್ಲ. ಪತಿಹೀನಾಥ, ನಾನು ಶ್ರೇಷ್ಠ ಕುಲದಲ್ಲಿ ಹುಟ್ಟಿ ಬಂದಿರುವ, ನನಗೆ ಋಷಿಗಳು, ಮುನಿಗಳು, ತಂದೆ ತಾಯಿಗಳು, ಗುರುಗಳು ಹೇಳಿರ್ತಕ್ಕಂಥ ಮಾತನ್ನು ನಿನಗೆ ತಿರುಗಿ ಹೇಳ್ತೀನಿ ಕೇಳು. ಪತಿಹೀನಾಥ, ಪತಿಯಿಂದ ಹೀನಳಾಗಿರ್ತಕ್ಕಂಥ ನಾರಿ ನಾ ಶಕ್ಷತಿ ಜೀವಿ, ಯಾಕೆ ನಿಜವಾಗಿಯೂ ಜೀವಂತಿರಲಿಕ್ಕೆ ಯೋಗ್ಯತೆ. ಕಾಮಮೇವಂ ವಿಧಿ ಮತ್ವ ಮಮ. ಅದ ಕಾರಣ ಅಥವಾ ಮಹಾಪ್ರಾಜ್ಞೆ, ನಾನು ಬ್ರಾಹ್ಮಣ ನನಗೆ ಹೇಳಿದ್ದಾರೆ ಹಿಂದಕ್ಕೆ. ಲಕ್ಷಣಿಭ್ಯೋ ಅಂದರೆ ಯಾರು? ಜ್ಯೋತಿಷ್ಯಕಾರ ಹೇಳಿದ್ದಾರೆ. ವನವಾಸ ಕೃತೋತ್ಸಾಹ, ಇವಳಿಗೆ ವನವಾಸದ ಭಾಗ್ಯದ ಅಂತ ಹೇಳಿದ್ದಾರೆ. ಆದ ಕಾರಣ ಕನ್ಯಾಯಾಚ ಪಿತೃಜ್ಞೇಹೇ ವನವಾಸ ಶ್ರುತೋಮಯ. ಆ ಕನ್ಯಾ ಇದ್ದಾಗೇನೆ ನನಗೆ ವನವಾಸದ ವಿಚಾರ ನನಗೆ ಯಾರೋ ಹೇಳಿದರು, ನಿನಗೆ ಜೀವನದಾಗ ಒಂದು ವನವಾಸ ಆಗ್ತದೆ ಅಂತ ಹೇಳಿದ್ರು. ಆದ ಕಾರಣ ಭಕ್ತ ಪತಿವ್ರತಾಂ ದೀನಾಂ, ಆದ ಕಾರಣ ದಯವಿಟ್ಟು ನಿನ್ನ ಭಕ್ತಳಾದ, ಪತಿವ್ರತೆಯಾದ, ದೀನಳಾದ, ನಿನ್ನ ಸಖಿಯಂತೆ ಇರುವ ನನ್ನನ್ನು ಅರಣ್ಯಕ್ಕೆ ಬಿಟ್ಟು ಹೋಗಬೇಡ ರಾಮ, ದಯವಿಟ್ಟು ಕರ್ಕೊಂಡು ಹೋಗು. ನೇತೋಮರ್ಹಸಿ ಕಾಕುಸ್ತ ಯದಿಮಾಂ ದುಃಖಿತಾಮೇವಂ. ಇಷ್ಟೆಲ್ಲ ನಿನಗೆ ಅಂಗಲಾಚಿ ಬೇಡಿಕೊಂಡರು, ದುಃಖಿತಳಾಗಿ ಹೇಳಿದರೂ ನೀನು ನನ್ನ ಕರ್ಕೊಂಡು ಹೋಗದೇ ಇದ್ದರೆ ವಿಷಮಗ್ನಿಂ ಜಲಮುವ, ನಾನು ವಿಷವನ್ನಾದರೂ ಕುಡಿತೇನೆ, ಭಯಾನಕವಾದಂಥ ನೀರಿನಲ್ಲಿ ಬಿದ್ದು ಪ್ರಾಣವನ್ನು ಬಿಡುತ್ತೇನೆ. ಇಷ್ಟೆಲ್ಲ ಅಂದ ಕೂಡಲೇ ರಾಮ ಬರ್ತಾರ ಮತ್ತು ಸಿದ್ಧಾಂತ. ಇಷ್ಟಂದ್ರೂ ರಾಮ ಯಾವಾಗ ಅವನು ಸಮ್ಮತಿ ಕೊಡಲಿಲ್ಲ, ಸಿಟ್ಟಿಗೆ ಬರ್ತಾಳೆ. ಕಿಂ ತ್ವಾಂ ಅನ್ಯತ ವೈದೇಹ ಪಿತಾಮೇ ಮಿಥಿಲಾಧಿಪ. ಅಲ್ಲಿಂದು ಹುಲಿ ಶಿವ ಭಾಳ ಇರ್ತಾವ, ರಾಕ್ಷಸರು ಭಾಳ ಇರ್ತಾರ. ಆ ಸಣ್ಣ ಸಣ್ಣ ಹುಡುಗರು ಅನಿಸೋಂಗೆ ನಂಗೆ ಅನಿಸ್ತೇನೆ. ಏನು ನಮ್ಮ ತಂದೆಯಾದಂಥ ದಶರಥ ಸ್ತ್ರೀಯಂ ಪುರುಷ ವಿಗ್ರಹಂ ಅಂದರೆ ಗಂಡಸಿನ ರೂಪದಾಗಿದ್ದಂಥ ಹೆಣ್ಣಿಗೆ ಕಲ್ಯಾಣ ಮಾಡಿಕೊಟ್ಟಾನೆ. ಹೆಣ್ಣು ಕೇಳು, ಸ್ತ್ರೀಯಂ ಪುರುಷ ವಿಗ್ರಹಂ ಅಂದರೆ ನೀನು ಇಷ್ಟು ಪರಾಕ್ರಮಿ, ಏನು ಬೇಕಾದ ಶತ್ರುಗಳನ್ನು ಪೀಡಾ ಮಾಡ್ತಕ್ಕಂಥ ವ್ಯಕ್ತಿ, ನಿನ್ನ ಜೊತೆಗಿದ್ದಾಗ ನನ್ನ ರಕ್ಷಣ ಆಗಂಗಿಲ್ಲ. ನಮ್ಮ ಅಪ್ಪೇನು ಸ್ವಲ್ಪ ತಪ್ಪೇನಾದರೂ ಪುರುಷಾಕಾರದ ಹೆಣ್ಣಿಗೆ ಲಗ್ನ ಮಾಡಿಕೊಟ್ಟಾನೇನು. ಅನೃತಂಬತ ಲೋಕೆ ತೇಜೋ ನಾಸ್ತಿ ಪರಂಬ್ರಾಮಿ ಕಪತೀವ ದಿವಾಕರ. ಸೂರ್ಯನಾಗಿರ್ತಕ್ಕಂಥ ತೇಜಸ್ಸು ಅದು ರಾಮನಲ್ಲಿ ಹೆಚ್ಚದ.
ಕಿಮ್ಮಿ ಕೃತ್ವ ವಿಷಣ್ಣತ್ವ. ಇಷ್ಟ್ಯಾಕೆ ವಿಷಣ್ಣ ಆಗಿದೆ ನೋಡು. ಹಿಂದಕ್ಕೆ ದಿವಚ್ಛೇದನ ಮಗನಾಗಿರ್ತಕ್ಕಂತಹ ಸತ್ಯವಾನ್ ಅಂತಿದ್ದ. ಆ ಸತ್ಯವಾನ್ ಅಂತ ಒಬ್ಬೇ ಹೋಗ್ತಿದ್ದ ಕಟ್ಗೆ ಕೇಳಲಿಕ್ಕೆ. ಅದು ಅವನ ಜೊತೆಗೆ ಯಾರು ಹೋದರು? ಅವನ ಹೆಂಡತಿ ಸಾವಿತ್ರಿ ಹೋದರು. ನತ್ವಹಂ ಮನಸಾಪ್ಯನ್ಯಂ ದ್ರಷ್ಟಾಮಿ. ನೀ ಏನು ಹೇಳಿದಾಗಲೇ ನಾ ಹೋದಾಗ ನೀ ಇಲ್ಲೇ ಬಿಡು, ನಾವು ಸೇವಾ ಮಾಡು, ಭರತ ರಾಜ ಇರ್ತಾನೆ, ಅವರ ಒಟ್ಟಿಗೆ ನೀರು ಹಾಗಂತ. ನತ್ವಹಂ ಮನಸ್ಸಿನಿಂದಲೂ ಕೂಡ ನಾ ಇನ್ನೊಬ್ಬರ ಜೊತೆಗೆ ಇರಂಗಿಲ್ಲ. ಸಾವಿತ್ರಿ ಮೇಮಾಂ ವಿದ್ಯೆ. ಆ ಸತ್ಯವಾನ ಸಾವಿತ್ರಿಯಂತೆ ನಾನು ನಿನ್ನ ಜೊತೆಗಿರ್ತೇನೆ. ಸ್ವಯಂತ್ವ ಭಾರ್ಯಾಂ ಕೌಮಾರೀಂ. ಅಲ್ಲೋ ರಾಮ, ಸ್ವಯಂ ನಿನ್ನ ಅಗ್ನಿಸಾಕ್ಷಿಯಾಗಿ ಪಾಣಿಗ್ರಹಣ ಮಾಡಿಕೊಂಡ ಇನ್ನೂ ಕೌಮಾರವಸ್ಥೆಯಲ್ಲಿರ್ತಕ್ಕಂತಹ ಚಿರ ಮಧ್ಯುಷಿತ ನಿನ್ನ ಒಟ್ಟಿಗೆ ಅನೇಕ ಜನಗಳ ಪರ್ಯಂತರವಾಗಿ ಸಂಸಾರವನ್ನು ಮಾಡಿದ ನನ್ನ ಈ ಸತಿಯನ್ನು ಶೈಲೂಷಯೋಮಾಂ ರಾಮ ಪರ್ಯಜ್ಞಾಪಿಸಿದೆ. ಶೈಲೂಷ ನಿನ್ನ ಪತ್ನಿ ವಿಕ್ರೇತ ಅಂತ, ಹೆಂಡತಿಯನ್ನು ಮಾರ್ತಾ ಇದ್ದಾರೆ ಅವರು ಶೈಲೂಷ ಅಂತ. ಶೈಲೂಷರಂತೆ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ಹೋಗ್ತಾ ಇದ್ದೀಯ ನನ್ನನ್ನು. ಯಸ್ಯ ಪಥ್ಯಂಚ ರಾಮ ರಾಮಾರ್ಥ ಯಸ್ಯ ಚಾರ್ಥೆ ವೃದ್ಧತೆ. ನೀ ನನಗೇನೇನು ಹೇಳಿದಿ ಅರಣ್ಯದ ದೋಷಗಳು, ಅದು ನನಗೆಲ್ಲ ಆನಂದ ಆಗ್ತದೆ. ಮುಳ್ಳು ಕಲ್ಲು ಇವು ಯಾವುದೇ ಇರಲಿ, ನಾನು ನಿನ್ನ ಜೊತೆಗೆ ಬರೆಗಾಲ ನಡೀತೇನೆ. ತುಲಾಜಿನ ಸಮಸ್ಪರ್ಶ ಮಾರ್ಗೇ ಮಮ ಸಹತ್ವ. ನನಗೆ ಮೆತ್ತಿಗೆ ಹತ್ತ ಹುಲ್ಲಿನ ಮೇಲೆ ನಡೆದಂಗೆ ಆಗ್ತದೆ. ರಜೋ ರಮಣ ತನ್ಮಂತೆ. ನೀ ಭಾರಿ ಭಾರಿಯಲ್ಲಿ ಅಂತಂದು ಧೂಳ ಅಂತಂದ್ರೆ ರಜೋ ರಮಣ ತನ್ಮನ್ನೆ ಪರಾಗ್ಯಮೇವ ಚಂದನ. ಆ ಅರಣ್ಯದ ಧೂಳು ನನಗೆ ಬಿತ್ತಂದ್ರೆ ನಿನ್ನ ಜೊತೆಗಿದ್ದಾಗ ಆ ಧೂಳು ನನಗೇನಾಗ್ತದೆ? ಗಂಧ ಹಚ್ಕೊಂಡಂಗೆ ಅನಾಮ ಆಗ್ತದೆ. ಪತ್ರ ಅಂದರೆ ಕೆಳಗೆ ಬಿದ್ದ ಒಣದ ಎಲೆ, ಮೂಳ, ಗಡ್ಡೆಗೆಣಸು, ಹಣ್ಣು ಇವು ಯಾವುದೇ ಇರಲಿ ನಾನು ಅದನ್ನು ಅಮೃತ ತಿನ್ನಂತೆ ನಾನು ನಮಾತುರ್ ನ ಪಿತುಸ್ತಪ್ತ ಸ್ಮರಿಷ್ಯಾಮಿ. ಅಲ್ಲಿ ನಾನು ತಂದೆ ಸ್ಮರಣ ಆಗಲಿ, ತಾಯಿ ಸ್ಮರಣ ಆಗಲಿ ಏನೂ ಮಾಡಂಗಿಲ್ಲ. ಆರ್ತವಾನ್ ಉಪಮಂಜಾನ ಪುಷ್ಪಾಣಿ ಚ ಫಲಾನಿ ಚ. ರಾಮ ಯಸ್ತ್ವಯಾ ಸಹಸರ್ಗೋ ನಿರಯೋ. ಒಟ್ಟು ಹೇಳ್ದು ಕೇಳು, ನಿನ್ನ ಜೊತೆಗೆ ನಂಗೆ ನರಕವೂ ಸ್ವರ್ಗವಾಗಿದೆ. ನೀನಿಲ್ಲೇ ಇದ್ದಂತಹ ಸ್ವರ್ಗವು ನನಗೆ ನರಕ. ಇಷ್ಟು ತಿಳ್ಕೊಂಡ್ಬಿಡು. ಇತಿ ಜಾನನ್ ಪರಾಂ ಪ್ರೀತಿ ಗಚ್ಚ ರಾಮ. ಅಷ್ಟೇ ಅಲ್ಲ, ಮತ್ತು ನೀ ಹಂಗೆ ಬಿಟ್ಟು ಹೋದಿ ಅಂದ್ರೆ ವಿಷ ಮಧ್ಯೈವ ಪಶ್ಯಾಮಿ ಮಾಂ ವಿಷಂ ದುಷ್ಟಾಂ. ನೀನು ನನ್ನನ್ನು ಬೇರೆಯವರ ಕೈಯಲ್ಲಿ ಕೊಟ್ಟು ಹೊಂಟೆ ಅಂತಂದ್ರೆ ಇವತ್ತೇ ವಿಷ ಕುಡಿದು ನಾನು ಸಾಯ್ತು. ಕಿಮ್ಮ ದಶಭರಷಾಣಿ. 14 ವರ್ಷ ಜೀವಂತ ಇರಂಗಿಲ್ಲ. ಈಗೊಂದು ಜೋರಾಗಿ ಅಳ್ತಾ ಇದ್ದಾಳೆ. ಆವಾಗ ರಾಮದೇವರು ಅವಳ ನಿಷ್ಠೆ, ಅವಳ ಪಾತಿವೃತ್ಯ, ಅವಳ ಪತಿ ಪ್ರೀತಿ, ಅವಳ ದೃಢ ಸಂಕಲ್ಪ, ಅವಳಲ್ಲಿರ್ತಕ್ಕಂಥ ಮುಖ್ಯವಾದ ದೂರಾಲೋಚನೆ ಎಲ್ಲವನ್ನು ಕೊಂಡು ರಾಮೇನು ಮಾಡಿದ? ನದೇವಿ ತವ ದುಃಖೇನ ಸ್ವರ್ಗಮಪ್ಯಭಿರೋಚೆ. ಸೀತೆ, ನಿನ್ನ ಈ ದುಃಖವನ್ನು ಕಂಡು ನನಗೆ ಸ್ವರ್ಗವೂ ಬೇಡ. ನೈಮೇಸ್ತಿ ಭಯಂ ಕಿಂಚಿತ್. ನನಗೆ ಯಾವ ಭಯವೂ ಇಲ್ಲ. ನಿನಗೆ ತೊಂದರೆ ಆಗಬಾರ್ದು ಅಂತ ನಾನು ಇಷ್ಟ ಹೇಳಿದ್ದೆ. ಮತ್ತೆ ಅದೇ ಹೇಳ್ತಾನೆ ರಾಮ, ನನಗೆ ತೊಂದರೆ ಏನಾಗ್ತದೆ ಅಂತಂದರೆ ನೀ ಇಲ್ಲದೇ ತೊಂದರೆ ಆಗ್ತದೆ. ನಿನ್ನ ಜೊತೆಗಿದ್ದಾಗ ನನಗೆ ಆ ಬಿರುಗಾಳಿ ಇರಲಿ, ಸಾಮಾನ್ಯ ಗಾಳಿ ಇರಲಿ, ನೆಲ ಇರಲಿ, ಜಲ ಇರಲಿ, ಕಂಟಕಗಳಿರಲಿ, ಯಾವ್ದು ಬೇಕಾದಿರಲಿ, ಸಿಂಹಗಳಿರಲಿ, ಹುಲಿಗಳಿರಲಿ, ಪ್ರಚಂಡ ಆನೆಗಳಿರಲಿ, ಯಾವುದೇ ಅರಣ್ಯದ ಕೀಟ ಪತಂಗ ಕ್ರಿಮಿ ನನಗೆ ಎಲ್ಲವೂ ಕೂಡ ನಿನ್ನ ಜೊತೆಗಿದ್ದಾಗ ಸುಖದಾಯಕವೇ ಆಗ್ತವೆ ಹೊರತು ದುಃಖವನ್ನು ಕೊಡಂಗಿಲ್ಲ. ನಕ್ಫಲಂ ಅಜಗಚ್ಚೇಯ ಮನಂ. ಜಾನಕಿ ನಂದಿನಿ, ನಿನ್ನ ಬಿಟ್ಟು ನಾನು ಅರಣ್ಯಕ್ಕೆ ಹೋಗಂಗಿಲ್ಲ. ನಿನ್ನ ಕರ್ಕೊಂಡೇ ಹೋಗ್ತೇನೆ. ನಿನಗೆ ತೊಂದರೆ ಆಗಬಾರ್ದಂತ ಇಷ್ಟು ನಾನು ನಿನಗೆ ಮೊದಲೇ ತಿಳಿಸಿ ಹೇಳಿದೆ. ಅತಶ್ಚತ ವ್ಯತಿಕ್ರಮ್ಯ ನಾಹಂ ಜೀವಿತ ಮುಗಿಸಲಿ. ಹಚ್ಚೇನು ಹೇಳಿ, ನಿನ್ನ ಬಿಟ್ಟು ನಾನು ಜೀವಂತ ಇರ್ಲಿಕ್ಕೆ ಶಕ್ಕಿಲ್ಲ. ಯತ್ರಯಂ ತತ್ರಯೋ ಲೋಕ ಪವಿತ್ರಂ ತತ್ಸಮ. ನೋಡಿ, ಜಗತ್ತಿನ 3 ವಸ್ತುಗಳು ಯಾವುವು? ಸ್ವಾಧೀನಂ ಸಮತಿಕ್ರಮ್ಯ ಮಾತರಂ ಪಿತರಂ. ನಮ್ಮ ಕಣ್ಣಿನರಿಗೆ ಇರತಕ್ಕಂಥ ದೇವತೆಗಳಿವೆ, ತಂದೆ, ತಾಯಿ ಮತ್ತು ಗುರು. ನಾಣ್ಯದಸ್ತಿ ಶುಭಾಪಾಂಗಿ ತೇನೇದಂ ಅಭಿರಾಜ್ಯ. ಇದನ್ನು ಬಿಟ್ಟು 3ನೇ ದೇವರು ಯಾವುದೂ ಇಲ್ಲ. ನ ಸತ್ಯಂ ದಾನ ಮೌನವ. ಸತ್ಯವಾಗ್ಪಾನ ಮಾಡೋದಾಗಲಿ, ದಾನವಾಗಲಿ, ಮೌನಾಚರಣವಾಗಲಿ, ಯಜ್ಞವಾಗಲಿ, ಯಾಗವಾಗಲಿ, ಇನ್ನೂ ದಾನಾದಿಗಳು ಯಥಾ ಬಲಕರಾಸೀತೆ ಯಥಾ ದೇವ ಪಿತುರ್ಹಿತ. ಸ್ವರ್ಗೋ ಧನಂಬ. ನಾನು ಸ್ವರ್ಗವಾಗಲಿ ಧನವಾಗಲಿ ನಾನು ಯಾವುದೇ ಇಚ್ಛಾ ಮಾಡೋಂಗಿಲ್ಲ. ತಂದೆ ತಾಯಿಗಳ ಸೇವೆಯನ್ನೇ ಮಾಡ್ತೇನೆ. ದೇವ ಗಂಧರ್ವ ಗೋಲೋಕಾನ್ ಬ್ರಹ್ಮಲೋಕ ಯಥಾ
ಪ್ರಾಪ್ನುವಂತಿ. ದೇವಲೋಕ, ಗಂಧರ್ವಲೋಕ, ಗೋಲೋಕ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಯಾರು? ಮಾತಾ ಪಿತೃ ಪರಾಯಣ. ತಂದೆ ತಾಯಿಗಳ ಸೇವೆಯನ್ನು ಯಾರು ಮಾಡ್ತಾರೋ ಇವು ಅತ್ಯುತ್ತಮ ಲೋಕಗಳಾಗ್ತವೆ. ಸರ್ವಥಾ ಸರಸಂ ಸೀತೆ. ಸೀತೆ, ನನ್ನ ಒಟ್ಟಿಗೆ ನೀನು ಸರಿಯಾಗಿ ವ್ಯವಹಾರವನ್ನು ಮಾಡಿದ್ದೆ. ಅನುಗಚ್ಚಸ್ವಮ, ನನ್ನ ಜೊತೆಗೆ ನೀನು ಅವಶ್ಯವಾಗಿ ಬಾ ಅಂತ ಹೇಳಿದರು. ಬ್ರಾಹ್ಮಣ ಆದರೆ ಒಂದು ಮಾತ್ರ, ಅಲ್ಲಿ ಬರುವ ಕಾಲಕ್ಕೆ ಇಷ್ಟೆಲ್ಲ ರಾಜಕೀಯ ಪೋಷಾಕ ಹಾಕೋಲ್ಲ. ಈ ವೈಭವೋಪೇತವಾದಂಥ ಪಟ್ಟಿ ಪೀತಾಂಬರ ಉಟ್ಕೊಳ್ಳೋದು, ಮೈ ತುಂಬೆಲ್ಲ ಬಂಗಾರ ಹಾಕ್ಕೊಳ್ಳೋದು, ಇವೆಲ್ಲ ಇಲ್ಲ. ಅತಿ ಸಾದಾ ಇರಬೇಕು ನಮ್ಮ ಜೊತೆಗೆ. ಎಲ್ಲ ಭೂಷಣಗಳನ್ನು ದಾನ ಮಾಡಿಬಿಡು. ಏನು ಅರಣ್ಯಕ್ಕೆ ಬರಬೇಕಾದರೆ ವೈರಾಗ್ಯ ಜೀವನಕ್ಕೆ ತಯಾರ. ಏನು ಅಲ್ಲಿಯೂ ಬಂಧನ ಆಗಿದೆ, ಭಾರೀ ಸುಖ ಇದು ಇರ್ತನಂದ್ರೆ ಇಲ್ಲ. ಒಂದೇ ಹೇಳಿಬಿಟ್ಟು, ರಾಮ ನನಗೆಲ್ಲ ಬಂಗಾರವೂ ನೀನೆ, ಮುತ್ತೂ ನೀನೆ, ರತ್ನವೂ ನೀನೆ, ನೀವಂದಿದ್ರೆ ನನಗೆ ಮಗಳು ಹೋಯಿತು ಅಂತೇಳಿ ಆ ಮಹಾನುಭಾವರು ಏನು ಮಾಡಿದ್ಲು? ಭೂಷಣಾನಿ ಮಹಾರಹಾಣಿ ವರವಸ್ತ್ರಾಣಿ, ಉತ್ತಮವಾದಂಥ ವಸ್ತ್ರಗಳು, ಭೂಷಣಗಳು, ರಮಣೀಯವಾಗಿರ್ತಕ್ಕಂಥ ಇನ್ನೂ ಅನೇಕ ಕ್ರೀಡಾ ಸಾಮಾನುಗಳು, ಶೈನೀಯ ವಸ್ತುಗಳು, ಅದೆಲ್ಲವನ್ನ ಸ್ವಭೃತ್ಯ ವರ್ಗಸ್ಯ ಬ್ರಾಹ್ಮಣಾನಾಂ ಅನಂತರಂ. ಹೊಸದಿದ್ದು ಅಂದರೆ ಬ್ರಾಹ್ಮಣರಿಗೆ ಕೊಟ್ಬಿಡ್ರಿ, ಬಳಸಿದ್ದಿದ್ದು ಅಂದರೆ ಭೃತ್ಯರಿಗೆ ಕೊಡ್ರಿ. ಅನುಕೂಲಂ. ಆವಾಗ ಸೀತಾದೇವಿ ಹಾಗೆ ಹೇಳ್ತಾಳೆ. ಅಷ್ಟು ಮಾಡಿಕೊಂಡು ಲಕ್ಷ್ಮಣ ಕಡೆ ಹೋಗ್ತಾನೆ. ಲಕ್ಷ್ಮಣನ ಕಡೆ ಹೋಗಿ, ಲಕ್ಷ್ಮಣ ಅದಕ್ಕೆ ಹೇಳ. ಲಕ್ಷ್ಮಣ ಕಡೆಗೆ ಹೋದಾಗ ಲಕ್ಷ್ಮಣ ಕಣ್ಣಾಗ ನೀರು ತಂದು ತಮ್ಮ ಅಣ್ಣನ ಪಾದಕ್ಕೆ ಬೀಳ್ತಾನೆ. ಇದೀಗಂತುಂ ಕೃತ ಬುದ್ಧಿ ವನಂ ಮೃಗ ಅಹಂ ತ್ವಾಮನುವಿಶ್ಯ. ನಾನು ನಿನ್ನ ಜೊತೆಗೆ ಬರ್ತೇನೆ ಅಣ್ಣ, ನನಗಿಲ್ಲ ಅಂತ ಅನ್ಬೇಡ. ಅದಕ್ಕೆ ನದೇವ ಲೋಕಾಕ್ರಮಣಂ ನಾಮರತ್ವಮಹಂ ಗಣಿ. ನನಗೆ ದೇವತಾ ಲೋಕ ಆಗಲಿ, ದೇವತ್ವ ಪದವಿ ಆಗಲಿ, ಭಾರಿ ಭಾರಿ ಐಶ್ವರ್ಯವಾಗಲಿ, ನೀ ಇಲ್ಲಾರ್ದೆ ನಾನು ನಕಾಮ ಏ ತ್ವಯಾವಿನ. ನಿನ್ನ ಜೊತೆಗೆ ನನಗೆ ಯಾವುದೇ ದೈವಿ ಸಂಪತ್ತುಗಳು ಬೇಕಾಗಿಲ್ಲ ಅಂತ ಹೇಳಿ ದಯಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗೋಣ. ಕೂಡಲೇ ಅನುಜ್ಞಾತಶ್ಚ ಭವತಾ ಪೂರ್ವಮೇವ ಸದಸ್ಯಂ ಕಿವಿದಾನಿ ಪುನರಿದಂ ಕ್ರಿಯತೆ ಮೇ ನಿವಾರಣಂ. ಈ ಹಿಂದಕ್ಕೆ ನನಗೆ ಹೇಳಿದೆ, ಲಕ್ಷ್ಮಣ ನನ್ನ ಜೊತೆಗೆ ನೀವು ಯಾವಾಗ ಇರಬೇಕಂತ ಹೇಳಿ, ಈಗ ಯಾಕೆ ಬೇಡ ಅಂತಿದೆ ನನಗೆ. ರಾಮಂತಾನ, ಇಲ್ಲೋ ಲಕ್ಷ್ಮಣ, ನೀನು ಸ್ನಿಗ್ಧೋ ಧರ್ಮರಥೋ ವೀರ ಸತತಂ ಸತ್ಪಥೇ. ನೀ ಅಂಥವಿದ್ದಿ ಹೇಳು. ನೀ ಬಹಳ ಅಂತಃಕರಣೆ ಇದ್ದೀನಿ, ಧರ್ಮರಥನಾಗಿದ್ದಿ, ಮಹಾಪರಾಕ್ರಮಿಯಾಗಿದ್ದಿ, ಯಾವಾಗಲೂ ಸನ್ಮಾರ್ಗದಲ್ಲಿ ಇರ್ತಕ್ಕಂಥವನಾಗಿದ್ದಿ, ನನಗೆ ಅತ್ಯಂತ ಪ್ರಾಣದಕ್ಕಿಂತಲೂ ಪ್ರಿಯನಾಗಿದ್ದಿ, ನನಗೆ ವಶನಾಗಿದ್ದಿ, ಭ್ರಾತಾಚಾಪಿ ಸಖಾಚಮೆ, ನೀನು ನನಗೆ ತಮ್ಮ ಹೌದು, ಉತ್ತಮ ಗೆಳೆಯನೂ ಹೌದು. ಮಯಾಂತ್ಯ ಸಹ ಭೌಮಿತ್ರೆ ತ್ರೈಗಚ್ಚು ರತ್ನ. ನನ್ನ ಜೊತೆಗೆ ನೀನು ಬಂದುಬಿಟ್ಟಿ ಅಂದ್ರೆ ಕೋ ಭರಿಷ್ಯತಿ ಕೌಸಲ್ಯ. ತಾಯಿಯಾಗಿರ್ತಕ್ಕಂತಹ ಕೌಸಲ್ಯ, ನಿನ್ನ ತಾಯಿಯಾಗಿರ್ತಕ್ಕಂತಹ ಸುಮಿತ್ರ, ಇವರಿಬ್ಬರನ್ನ ಯಾರು ಪಾಲನೆ ಮಾಡಬೇಕು ಹೇಳಪ್ಪ. ನಿನ್ನ ಮೇಲೆ ನಾನು ಬಹಳ ಭರೋಸೆ ಇಟ್ಟಿದ್ದೇನೆ. ಸಾಹಿ ರಾಜ್ಯಮಿದಂ ಪ್ರಾಪ್ಯ ಪಶ್ಚಾಷ್ಟಪತೆ ದುಃಖಿತಾನಾಂ ಸಪತ್ನೀನಾಂ ನ ಕರಿಷ್ಯತಿ. ನನಗೆ ಹಿಂಗೆ ಅನ್ನಿಸ್ತದಲ್ಲ, ಆ ಅಶ್ವಪತಿ ಕಂದಹಾರ ಅಂತ ಅಲ್ಲ, ಆ ಗಾಂಧಾರಾಜನ ಮಗಳಾಗಿರ್ತಕ್ಕಂತಹ ಕೈಕೇಯಿ ಅಧಿಕಾರ ಇಲ್ಲದೇ ಇದ್ದಾಗೆ ಸವತಿಯರಿಗೆ ತ್ರಾಸು ಕೊಡೋದು. ಈಗಂತಲೂ ಆಕಿ ಭಾರೀ ಸಂಪತ್ತನ್ನು ಪಡೆದು ನ ಕರಿಷ್ಠತಿ ಶೋಭ. ನಮ್ಮ ತಾಯಂದರಿಗೆ ಆಕಿ ಕಲ್ಯಾಣವನ್ನು ಮಾಡಂಗಿಲ್ಲ, ಕಾಟ ಕೊಡ್ತಾಳೆ. ಅವಳು ಸುಮಿತ್ರ ಮತ್ತು ಕೌಸಲ್ಯರನ್ನು ಎಂದೂ ಕೂಡ ಮಾನಸಂಗಿಲ್ಲ. ಭರತೋ ರಾಜಮಾಸಾಧ್ಯ ಕೈಕೇಯಾಂ ಪರಿವರ್ತಿ ತಾಮ್ ಆರ್ಯಾಂ ಸ್ವಯಮೇವೇಹ. ಅದಕ್ಕೆ ಏನು ಮಾಡು, ನನ್ನ ಪೂಜ್ಯಳಾದಂತಹ ತಾಯಿಯನ್ನು ನೀನೇ ಕೌಸಲ್ಯಾಂ ಉಕ್ತಮರ್ಥಮಿಮಂ ಚ. ನೋಡು, ನೀನು ಇಲ್ಲಿ ಇದ್ದಿ ಅಂದ್ರೆ ನನ್ನ ಅರಣ್ಯದ ವಾಸ ಶಾಂತವಾಗಿತ್ತು. ಧರ್ಮಜ್ಞ ಗುರು ಪೂಜಾಯಾಂ ಧರ್ಮಶ್ಚಾಪ್ಯತರೋ ಮಹಾನ್. ಲಕ್ಷ್ಮಣ ಅಂತ ಅಣ್ಣ, ನಿಮ್ಮ ತಾಯಿ ರಕ್ಷಣಾ ಮಾಡಿದ ಇರು ಕಾರಣ ಅವನು ಸ್ವಯಂ ರಕ್ಷಿತರಾಗ್ತಾರೆ. ಯಾಕೆ? ತವೈವ ತೇಜಸ ವೀರ ಭರತ ಪೂಜಯಿಷ್ಯತಿ. ಸುಂದರವಾಗಿ ಅಣ್ಣ, ನೀನು ಅರಣ್ಯದೊಳಗಿರು, ಎಲ್ಲಿ ಬೇಕಾದರೂ ನಿನ್ನ ಆಜ್ಞಾ, ನಿನ್ನ ತೇಜಸ್ಸು, ನಿನ್ನ ಪ್ರಭಾವದಿಂದ ಭರತ ನಮ್ಮಿಬ್ಬರೂ ಅವರ ರಕ್ಷಣೆ ಮಾಡ್ತಾರೆ. ಕೌಸಲ್ಯಾಂಚ ಸುಮಿತ್ರಾಂಚ ಪ್ರಯತೋ ನ ಸಂಶಯ ನೀ ದುಃಖೋ ನ ರಕ್ಷೇತ. ಆದ ಕಾರಣ
ನಿಶ್ಚಿತವಾಗಿ ನನಗೆ ಭರತನ ಮೇಲೆ ವಿಶ್ವಾಸದ. ಅವನ ತಾಯಿ ಏನೇ ತೊಂದರೆ ಕೊಟ್ಟರೂ ತಡಿತಾನೆ ಅವ. ಯಾಕೆ? ನಿನ್ನ ಮೇಲಿನ ಭಕ್ತಿಯಿಂದ, ಅಷ್ಟೇ ಅಲ್ಲ ನಿನ್ನ ತೇಜಸ್ಸಿನಿಂದ. ಒಂದು ವೇಳೆ ಭರತ ಅವನ ತಾಯಿಯ ವಶನಾಗಿ ಏನಾದರೂ ನಮ್ಮ ತಾಯಂದಿರನ್ನು ಅಲಕ್ಷ್ಯ ಮಾಡಿದ ಅಂತಂದರೆ ನಾವು ಅವನನ್ನು ಕೇಳಗಿಲ್ಲ. ಯಶ್ಯಾ ಸಹಸ್ರಂ ಗ್ರಾಮಾಣಂ ಸಂಪ್ರಾಪ್ತಮುಪಜೀವ. ಆದ ಕಾರಣ ನಾನು ಅವನಿಗೆ ದಂಡವನ್ನು ಕೊಡ್ತೇನೆ. ಪುರುಷ್ವಮಾನುಚರ, ದಯವಿಟ್ಟು ನನ್ನ ದಾಸನ ಮಾಡ್ಕೊಂತಾನಂತೆ ಲಕ್ಷ್ಮಣ. ವೈಧರ್ಮ್ಯ ನೇಹ ವಿದ್ಯತೆ, ನನ್ನ ಕರ್ಕೊಂಡು ಹೋದರೆ ಇಲ್ಲಿ ಯಾವ ಧರ್ಮದ ವಿರೋಧವೂ ಆಗೋದಿಲ್ಲ. ತನುರಾದಾಯ ಆ ಕೈಯ ಧನಸ್ಸು ಹಿಡ್ಕೊಂಡು ಪ್ರೀತಿಯಿಂದ ನಿನ್ನ ಮುಂದೆ ಮುಂದೆ ಹೋಗ್ತಾ ಇರ್ತೇನೆ. ನಿನ್ನ ರಕ್ಷಣೆ ಮಾಡ್ತೇನೆ. ಆರಿಷ್ಯಾಮಿತೆ ನಿತ್ಯಂ, ದಿನಾಲೂ ನಿನ್ನಿಬ್ಬರು ಗಂಡ ಹೆಂಡಂದರಿಗೆ ನಾನು ಅರಣ್ಯದಾಗಿರ್ತಕ್ಕಂಥ ಕಂದ ಮೂಲಗಳನ್ನು ಗಂಟೆ ಗೆಣಸಂತಾರಲ್ಲ ತಂದು ಕೊಡ್ತೇನೆ, ಹಣ್ಣು ತಂದು ಕೊಡ್ತೇನೆ. ಭವಾಸ್ತು ಸಹ ವೈದೇಹ, ನೀನು ವೈದೇಹಿಯಿಂದ ಕೂಡಿಕೊಂಡು ಅನೇಕ ಸಂಚಾರವನ್ನು ಮಾಡು. ರಾಮಸ್ಪನೇನ ವಾಕ್ಯೇನ, ರಾಮ ಲಕ್ಷ್ಮಣನ ಈ ಶ್ರೇಷ್ಠವಾದಂತಹ ಮಾತಿಗೆ ಸುಪ್ರೀತನಾಗಿ ವೃಜ ಆಗಪ್ಪ ಅವಶ್ಯವಾಗಿಲ್ಲ. ಏಷ ರಾಜ್ಞೋ ದದೋ ದಿವ್ಯೆ ಮಹಾತ್ಮ ವರುಣ ಸ್ವಯಂ. ಆದ ಕಾರಣ ಹಿಂದಕ್ಕೆ ಮಹಾತ್ಮನಾದಂಥ ವರುಣ ದಶರಥರಾಜಿಗೆ ಕೊಟ್ಟಿದ್ದ, ಇವನಿಗೆ ಜನಕ್ಕೆ ಕೊಟ್ಟಿದ್ದ. ಜನಗಶ್ಚ ಮಹಾಯಜ್ಞೆ ಧನುಷಿ, ಜನಕರಾಜನ ಮಹಾಯಜ್ಞೊಳಗೆ ಧನುಸ್ಸಿತ್ತಲ್ಲ, ಅಭೇದ್ಯ ಕವಚೆ ದಿವ್ಯೆ, ಅಭೇದ್ಯವಾದಂತಹ ಕವಚ, ದಿವ್ಯವಾಗಿರ್ತಕ್ಕಂಥ ಅಕ್ಷಯ ಬತ್ತಳಿಕೆ. ಆದಿತ್ಯವು ಯಮರೋ ಶೋಭೋ ಖಡ್ಗೋ, ಈ ಭಾರೀ ಶ್ರೇಷ್ಠವಾದಂತಹ ಖಡ್ಗಗಳು. ಇದೆಲ್ಲವನ್ನೇನು ಮಾಡೋ, ಇವತ್ತು ನೀನು ಆ ಬ್ರಾಹ್ಮಣರ ಮನೆಯೊಳಗೆ ಇಟ್ಟು ಬಾ. ತದ್ದಿವ್ಯ ಮಾಯಶಾರ್ದೂಲ ಬ್ರಾಹ್ಮಣೇಭ್ಯಸ್ತಪಸ್ವಿಭ್ಯೋ ತ್ವಯಾ ಸಹ ಪರಂತಪ ವಸಂತಿಯ ದೃಢಂ ಭಕ್ತ್ವಾ ಗುರುಷು ದ್ವಿಸತ್ತಮಾಹ. ಈ ಪ್ರಕಾರವಾಗಿ ಹೇಳಿದ್ದಾನೆ. ಆಮೇಲೆ ಅರಣ್ಯಕ್ಕೆ ರಾಮ ಹೊರಟಾಗ ದಾರಿ ಒಳಗೆ ಎಷ್ಟೆಷ್ಟು ರಾಮನ ಸ್ವಯಂ ಸಂಪತ್ತಿತ್ತು ಎಲ್ಲವನ್ನು ದಾನ ಮಾಡಬೇಕು. ಬ್ರಾಹ್ಮಣರಿಗೆ, ಬಡವರಿಗೆ, ಬಡವ ಸ್ತ್ರೀಯರಿಗೆ. ಅವಾಗ ಅನ್ಯೇಶ್ಚ ರತ್ನೇ ಮಹೋಭಿ ಕಾಕುಸ್ತಃ ಸುಯಜ್ಞಂ ಸ ತದೋವಾಚ ರಾಮ ಸೀತಾಪುತ್ರ. ಹಾರಂ ನೋಡಪ್ಪ, ಸ್ವಯಜ್ಞ ಅಂತ ಒಂದು ಶ್ರೇಷ್ಠ ಪುರೋಹಿತ, ಅವನಿಗೆ ಉತ್ತಮವಾದಂಥ ಕಡಗಗಳನ್ನು, ಹಾರಗಳನ್ನು, ಮುತ್ತು ರತ್ನಗಳನ್ನು ಕೊಟ್ಟುಬಿಟ್ಟ ಅಂತೆ ರಾಮ. ತಾನು ಭೋಗ ಮಾಡದೇ ಇದ್ದಂಥ ಪರ್ಯಂಕವನ್ನೂ ಕೂಡ ಕೊಟ್ಟಿದ್ದಾನಂತೆ. ಎಲ್ಲ ಕೊಟ್ಟು ಕೌಸಲ್ಯಾಂ ಸುಮಿತ್ರಾಂಚ ಭಕ್ತ ಪರಿವತಿಷ್ಠತಿ. ಆವಾಗ ಇನ್ನೂ ಕೆಲವು ವಿಚಾರಗಳನ್ನು, ಸಂಪತ್ತನ್ನು ನಿತ್ಯ ಸ್ವಾಧ್ಯಾಯಶೀಲತ್ವ ನಾಣ್ಯ ಕುರುವಂತಿ ಕಿಂಚನ. ಸ್ವಾಧ್ಯಾಯವನ್ನು ಮಾಡೋದು ಬಿಟ್ಟು, ಅಂದರೆ ತಮ್ಮ ಅಧ್ಯಯನ ಮಾಡುವ ಬ್ರಹ್ಮಚಾರಿಗಳಿಗೂ ಶ್ರೇಷ್ಠವಾದಂಥ ಸಂಪತ್ತು ಕೊಟ್ಬಿಟ್ಟಂತೆ ರಾಮ ಹೋಗುವ ಕಾಲಕ್ಕೆ. ಅಲಸ ಸ್ವಾದುಕಾಮಾಶ್ಚ ಮಹತಾಂಶ ಸಮಾಚಾರ. ಆದರೆ ಅವರು ಸ್ವಲ್ಪ ಹರಸಿರ್ತಾರಂತ. ಸ್ವಾದುಕಾಮ, ಭಕ್ಷ್ಯಭೋಜ್ಯ ಇಚ್ಛಾ ಮಾಡ್ತಾರಂತೆ. ಅಂಥ ವಿದ್ಯಾರ್ಥಿಗಳಿಗೂ ಎಲ್ಲ ಸಂಪತ್ತನ್ನು ಕೊಟ್ಟು ರಾಮ ಹೋಗಿಬಿಟ್ಟ ಅಂತ ಹೇಳಿ, ಈ ಮಧ್ಯೆ ಎಲ್ಲ ಬಾಲಕರಿಗೆ, ವೃದ್ಧರಿಗೆ, ಕೃಪಣರಿಗೆ, ನಾವು ಇರಂತಾರಲ್ಲ, ದೀನದಲಿತಂತಾರಲ್ಲ, ಅವರೆಲ್ಲರಿಗೂ ಪರಮಾತ್ಮ ಕೊಟ್ಟು, ಅಲ್ಲಿ ಗಾರ್ಗ್ಯಗೋತ್ರೋತ್ಪನ್ನ ತ್ರಿಜಟ ಅಂತ ಬ್ರಾಹ್ಮಣ. ಅವನು ತ್ರಿಜಟ ತನ್ನ ಹೆಂಡತಿಯಿಂದ ಕೂಡಿಕೊಂಡು ರಾಮನ ಮುಂದೆ ಬಂದು ಹೇಳ್ದ, ರಾಮ ಅಪ್ರಾಪ್ಯ ಫಲಂ ಉದ್ದಾರಂ ರಾಮಂ ದರ್ಶೆ ಧರ್ಮಜ್ಞಂ. ನನಗೇನಾದ್ರು ಸಂಪತ್ತನ್ನು ಕೊಡ್ತಾರ, ನನ್ನ ಹೆಂಡತಿ ಸಾಕಷ್ಟು ನನಗೆ ಕೇಳ್ತಾ ಇದ್ದಾರೆ, ನನಗೆ ಕೊಡಲಿಕ್ಕೆ ಸಂಪತ್ತುಗಳಿಲ್ಲ. ಭಾರ್ಯಾಯ ವಚನಂ ಶುತ್ವ ಶಾಪಿಯಂ ಆಚ್ಛಾದ್ಯ. ಅವಾಗ ಏನಾದರೂ ಕೊಡು. ರಾಮ ಏನು ಮಾಡಿಬಿಟ್ಟ ಅಂದರೆ, ನೋಡು, ನಿರ್ಧನೋ ಬಹುಪುತ್ರೋಸ್ಮಿ. ರಾಮನ್ ಅವಂತಾನಂತ ಬ್ರಾಹ್ಮಣ, ನನಗೆ ಹಣ ಇಲ್ಲ, ಮಕ್ಕಳ ಬಹಳ, ನಾವು ಉಚ್ಚ ವೃತ್ತಿಯಿಂದ ಭಿಕ್ಷಾವೃತ್ತಿಯಿಂದ ಇದ್ದೇನೆ. ನಿತ್ಯಂ ತತ್ಯವೇಕ್ಷ ಮಾಮಿತಿ. ಅವಾಗ ರಾಮ ಏನು ಮಾಡಿದ, ಇವನಿಗೆ 1,000 ಆಕಳ ಕೊಟ್ಟರೆ ಹಂಗೆ ಬೇಡ ಹೇಳಿ, ಇದು ನೋಡು, ಈ ಸರಯೂ ನದಿ ಒಂದು ಕೈಯಾಗ ಬಡಗಿ ತಗೋ, ಈ ಬಡಗಿ ತಗೊಂಡು ಗರ 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 ತಿರುಗಿಸಿ ನೀ ಜೋರನೆ ಹೋಗಿ, ಅದು ಎಷ್ಟು ದೂರ ಹೋಗಿ ಬೀಳ್ತದಲ್ಲ ಅಷ್ಟು ಸ್ಥಳದಾಗ ನಿಂದ್ರೆ ಆಟ ಕೊಡ್ತಾನೆ. ಏನು ಮಾಡಿದ, ಸಶಾಟೀಂ ತ್ವರಿತ ಕಟ್ಯಾಂ ಸಂಭ್ರಾಂತ ಪರಿವೇಷ್ಟಿತ. ಅವನು ಬ್ರಾಹ್ಮಣ ಜೋರಿದ್ದವ, ಹಿಂಗಂತ ಈಗ ಚಾನ್ಸ್ ಅಂತಾರಲ್ಲ. ನಾನೇನು ಮಾಡಿಬಿಟ್ಟ, ತನ್ನ ಉತ್ತರೇವನ್ನು ಪಂಕಕ್ಕೆ ಕಟ್ಟಿ ಕೈ ಒಳಗೆ ಬಡಗಿ ತಗೊಂಡು
ಆವಿದ್ಯದಂಡಂ ಚಿಕ್ಷೇಪ ಸವಪ್ರಾಣನ ವೇಗತಃ ಸತೀತ್ವ ಸರಯೂಪಾದ ನಡೆ. ಇಷ್ಟು ಜೋರು ಒಗದ ಬ್ರಾಹ್ಮಣ ಗರ ಹೆಂಗೆ ಕವಣಿ ಹೊಡಿತಿರ್ತಾರೆ ನೋಡ್ರಿ. ಒಗದ್ರಂತ ಅಂತಾರಲ್ಲ, ಸರಿದ ದಂಡೆ ಆ ಕಡೆ ಹೋಯ್ತಂತೆ. ದಂಡಸ್ತಸ್ಥ ಕರಾಚ್ಯುತ ಗೋವ್ರಜೆ ಬಹುಸಾಹಸ್ರಂ ಪಪಾತೋಕ್ಷ್ಣ ಸನ್ನಿಧಾವ್. ರಾಮನ್ ನಕ್ಕೋತ್ ಕೂತ ಅಂತೂ ರಾಮನ ಭಾರಿ ನಾನು ನೋಡ್ಲಿಕ್ಕೆ ಬಡಕಿದ್ದಾನ ಕರೆ ತಾಕತ್ ಬಾಳದಂತ. ಆಗಲೇ ಅಂಥೇಳಿ ರಾಮ ಎಷ್ಟೋ ಸಾವಿರ ಆಕಳ ಅಷ್ಟು ಜಾಗದಾಗ ನಿಂದ್ರು ಆಕಳ ನೋಡಿ. ಈ ದಂಡಿಯಿಂದ ಆ ದಂಡಿ ಅಂದ್ರೆ ಎಷ್ಟು, ಅದಕ್ಕೆ ಮಿನಿಮಮ್ 1-2 ಕಿಲೋಮೀಟರ್ ಇರ್ತೈತೆ. ಅಷ್ಟು ಜಾಗದಾಗ ನಿಂದ್ರು ಆಕಳ ಕೊಟ್ಬಿಟ್ಟು, ಆದರೂ ಮತ್ತು ರಾಮನ ಆಕಳ ಉಳಿದು ಅಂತ ಕಡಿಬೇಡಿಲ್ಲ. ಮತ್ತೆ ಏನ್ ಮಾಡಿದ ರಾಮ, ಇವು ಗೋದಾನ ಆಯ್ತು. ಇನ್ನು ಸದಕ್ಷಿಣಾಕಂ ಸತಾಂಬೂಲಂ ಅಂತಾರ, ದಕ್ಷಿಣಾ ಸಹಿತವಾಗಿ ಕೊಡಬೇಕಲ್ಲ. ಅದಕ್ಕೆ ಈ ಉಳುಕಿದ ಆಕಳ ದಕ್ಷಿಣ ಅಂತ ಹೇಳಿ ಹಿಂದಕ್ಕೆ ದಕ್ಷಿಣ ಅಂದ್ರೆ ಅವೇ ಇರ್ತಿತ್ತು. ಬಂಗಾರ ಆಕಳ, ನಾನು ಸ್ವಲ್ಪ ಬಂಗಾರ ಇಟ್ಟು ಆಕಳ ಗೋದಾನ, ಇನ್ನು ಕೆಲವು ದಕ್ಷಿಣ ಗೋದಾನ ಎಲ್ಲ ಸಹ ತೊಗೊಂಡು ಹೋಗ್ಬಿಡಪ್ಪ. ಅವಂದ ರಾಮ ಅರಣ್ಯಕ್ಕೆ ಹೋಗೋಕೆ ಇದೆಲ್ಲ ಕಥೆ ಬೆಳೆಯುತ್ತೆ. ಇದೆಲ್ಲ ಕಥೆ ಸರಿ, ಇದೆಲ್ಲ ಕಥೆಯನ್ನು ಕೇಳೋ ಕಾಲಕ್ಕೆ ನಮಗೆ ಬಹಳ ಸಂತೋಷವಾಗ್ತಕ್ಕಂಥ ಮಾತು ಗೊತ್ತಾಗ್ತದೆ. ರಾಮ ಇಂಥ ಅರಣ್ಯಕ್ಕೆ ಹೊರಟಿದ್ದಾನೆ, ರಾಜ್ಯ ಭ್ರಷ್ಟನಾಗಿದ್ದಾನೆ, ರಾಜ್ಯ ಕಳ್ಕೊಂಡಿದ್ದಾನೆ, ಅರಣ್ಯಕ್ಕೆ ಹೊರಟಿದ್ದಾನೆ, ತನಗೆಲ್ಲ ಹಾನಿಯಾಗಿದೆ. ಇಂಥ ಹಾನಿ ಅವಸ್ಥೆಯಲ್ಲಿಯೂ ಎಷ್ಟು ಸಮತೂಕ ಚಿತ್ತಿತ್ತು ರಾಮ. ಇದಕ್ಕೆ ಸಮಚಿತ್ತ ಅಂದರೆ ಸಮಚಿತ್ತ ಅಂದರೆ ಬಿಸಿಲು ಅಷ್ಟೇ, ಗಾಳಿನೂ ಅಷ್ಟೇ, ದಡ್ರು ಅಷ್ಟೇ, ಶಾಣ್ಯನೂ ಅಷ್ಟೇ, ಕೂತ್ಕೊಂತಾರೆ. ಸಮಚಿತ್ತ ಅಂದ್ರೆ ಅರ್ಥ ಏನಿದೆ, ಎಷ್ಟೇ ವಿಷಮ ಪ್ರಸಂಗಗಳು, ದುಃಖದ ಪ್ರಸಂಗಗಳು ಬಂದಾಗಲೂ ಕೂಡ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಎಂದೂ ಮರೆಯಲಿಲ್ಲ. ನಾವೊಮ್ಮೆ ಏನೋ ನಮ್ಗೆ ಟೆನ್ಷನ್ ಭಾಳ ಆದಾಗ ಸಂಧ್ಯಾನ ಬಿಟ್ಬಿಡ್ತೇವೆ, ದೇವ್ರ ಪೂಜಾ ಬಿಟ್ಬಿಡ್ತೇವೆ, ಪಾಠಕ್ಕೆ ಹೋಗೋದು ಬಿಡ್ತೇವೆ. ಮನೆಯೊಳಗೆ ಯಾರೋ ಏನೋ ಅಂದಿರ್ತಾರೆ, ಆಡಿರ್ತಾರೆ, ಯಾಕೋ ನನಗೆ ಮನಸ್ಸು ಸರಿ ಇಲ್ಲ, ಏನು ಮಾಡಿ ಊಟ ಮಾತ್ರ ಬಿಡಂಗಿಲ್ಲ, ಊಟ ಮಾಡಿ. ಸಮಚಿತ್ತ ಅಂತಂದ್ರೆ ದಾಡ್ಡರು ಮತ್ತು ಬುದ್ಧಿವಂತೆಲ್ಲ ಒಂದೇ ತಿಳ್ಕೊಳ್ಳೋದಲ್ಲ. ಆ ಸಮಚಿತ್ತ ಅಂತಂದರೆ ತನ್ನ ದೈನಂದಿನ ಕ್ರಿಯೆಗಳು, ತನ್ನ ಧಾರ್ಮಿಕ ವಿಧಿವಿಧಾನಗಳು, ದೇವತಾರ್ಚನೆಗಳು, ಸ್ವಾಧ್ಯಾಯಗಳು ಯಾವುದನ್ನು ಬಿಡದೆ ಇರುವುದು. ರಾಮ ಇಷ್ಟೆಲ್ಲ ಬೇಡ, ದಾನವನ್ನು ಮಾಡಿಬಿಟ್ಟ. ದಾನ ಮಾಡುವ ಕಾಲಕ್ಕೂ ಮತ್ತೊಬ್ಬರಾಗಿದ್ದು ನಾವು ಭಾಳ ಟೆನ್ಷನ್ದಾಗಿರ್ತೀವಿ, ಎಲ್ಲೋ ಹೊಂಟಿರ್ತೀವಿ, ಗರ್ಭಿಣಿ ಒಳಗೆ ಯಾರೋ ಅಪಮಾನ ಮಾಡಿದ್ದಾರೆ, ಒಂದು ಕೋಟ್ಯಾದಿ ರೂಪಾಯಿ ಲಾಸ್ ಆಗಿರ್ತದೆ ಅಂತ ಯಾರು ಸ್ವಲ್ಪ ದಾನ ಮಾಡಿ, ನಂದೇ ನಂಗರಗಳಾಗಿ ಹೋಗೋ, ನಿನಗೆ ಇಷ್ಟು ವ್ಯವಹಾರ ಜ್ಞಾನ ಇದೆ, ನನಗೆ ಇಂಥ ಸಂದರ್ಭ ದಾನ ಕೇಳ್ತೀನಿ, ನೀನು ಎಂಥ ಅವಿವಾದಿ ಇದೆಯಪ್ಪ ನೀನು ಅಂತ ನಾವು ಬೈಯೋ ಪ್ರಸಂಗೇ ಭಾಳ. ಒಮ್ಮೆ ಯಾರೋ ಪಾಪ ಪುರಾಣಿಕ ಆಚಾರ ನಮ್ಮ ಪುರಾಣಕ್ಕೆ ಬರೆಯೋದು, ಪುರಾಣ ನಂದೇ ಪುರಾಣ ಭಾಳ ನಿನ್ನೆ ಪುರಾಣ ಕೇಳ್ತಾರ ಅಂತ ಕೆಲವು ಯಾರೋ ಟೆನ್ಷನ್ದಾಗ ಬೈದ್ಬಿಟ್ಟು. ಇಂಥ ಮನುಷ್ಯ ಯಾವುದೇ ಪರಿಸ್ಥಿತಿ ಒಳಗಿದ್ದರೂ ಕೂಡ ಅವ ತನ್ನ ಒಳಗಿನ ಕರ್ತವ್ಯ ಪ್ರಜ್ಞೆಯನ್ನು ಎಂದೂ ಕಳ್ಕೋಬಾರ್ದು. ರಾಮಚಂದ್ರ ಮತ್ತು ಎರಡನೇದ್ದು ಸತ್ಪಾತ್ರ ದಾನವನ್ನು ಮಾಡಿ, ದಾನವನ್ನು ಯಾರೋ ಅಯೋಗ್ಯರಿಗೆ ದಾನ ಮಾಡಬಾರ್ದು. ಅಲ್ಲಿರ್ತಕ್ಕಂಥ ಎಲ್ಲ ನೋಡ್ರಿ, ವೇದಾಂತನ ಓದುವ ಮತ್ತು ಬಡವರು, ವಿದ್ಯಾರ್ಥಿಗಳು, ಕುಟುಂಬಸ್ಥರು, ನಿರ್ಧನರು, ಹಸಿದ ಹೊಟ್ಟಿಗೆ ರಾಮ ತನ್ನ ಕೋಟ್ಯಾದ ಸಂಪತ್ತನ್ನು ದಾನವನ್ನು ಮಾಡಿ ಹೋಗಿಬಿಟ್ಟು ತೊಗೊಂಡು ಹೋಗಲಿಲ್ಲ. ಅರಣ್ಯಕ್ಕೆ ತೊಗೊಂಡು ಹೋದ್ರೆ ಆಯ್ತು ಅನ್ನೋದಿಲ್ಲ. ಅರಣ್ಯದ ಹಾಗೇ ಇದು, ಅಲ್ಲಿ ಯಾವುದೇ ಭಯಂಕರ. ಇವರು ಯಾತ್ರಾಕಂತ ಹೊಂಟಿರ್ತಾರೆ, ಎಲ್ಲ ಗಿರಿ ಮನೆಯೊಳಗೆ ಏನಿರ್ತಾವೆ ಎಲ್ಲ ಅವೇ ಒಯ್ದು ಬಿಟ್ಟಿರ್ತಾರೆ. ಯಾತ್ರೆ ಏನದು ಸ್ವಲ್ಪ ಯಾತ್ರಾ ಒಳಗೂ ಕೂಡ ಸ್ವಲ್ಪ ಕಷ್ಟಪಟ್ಟ ಜೀವನ ಮಾಡಬೇಕು. ಇನ್ನೊಂದು ಸೀತಾದೇವಿ ಲಕ್ಷ್ಮಣ ಒಟ್ಟಿಗೆ, ಸೀತೆಯ ಒಟ್ಟಿಗೆ ಎಲ್ಲ ವ್ಯವಹಾರವನ್ನು ಕಂಡರೆ ನಮಗೆ ಆಶ್ಚರ್ಯ ಆಗ್ತದೆ. ಸೀತಾದೇವಿಗೆ ಸ್ವಯಂ ಸೀತಾದೇವಿ ರಾಮನಿಗೆ ಹೇಳ್ತಾಳೆ, ರಾಮ ನಾನು ಎಂದೆಂದಿಗೂ ನಿನ್ನ ಪತ್ನಿ, ನಿನ್ನ ಒಟ್ಟಿಗೆ 12 ವರ್ಷ ವೈವಾಹಿಕ ಜೀವನವನ್ನು ಕಳೆದು. ಭಾಳ ಮಂದಿ ತಪ್ಪು ತಿಳ್ಕೊಂಡಾರ, ಸೀತಾದೇವಿ ಕಲ್ಯಾಣ ಆದ ಕೂಡಲೇ ಅಂದೇ ವನವಾಸಕ್ಕೆ ಕಳಿಸ್ಬಿಡ್ತಾರೆ ಪುರಾಣದಾಗ. ಹಂಗಿಲ್ಲ, ಸೀತಾದೇವಿ ಲಗ್ನ ಆದ ನಂತರ ಎಷ್ಟೋ ವರ್ಷ ರಾಮನ ಒಟ್ಟಿಗಿದ್ದಾಳೆ.
ಅಯೋಧ್ಯ ಒಳಗೆ ಇದ್ದಾಳೆ. ಎಷ್ಟೋ ವರ್ಷ ಇದ್ದಾಳಂತೆ. ಇವರು 12 ವರ್ಷ ಅಂತಾರೆ, 13 ವರ್ಷ ಅಂತ, 14 ವರ್ಷ ಅಂತ ಇರಲಿ ಇಷ್ಟೆಲ್ಲ. ಆದರೆ ಅಷ್ಟು ಕಾರಣ ಇಲ್ಲ, 1-1.5-2 ವರ್ಷ ತನಕ ಇರ್ಬೋದು ಅಂತ ಅನಿಸ್ತದೆ. ಇಷ್ಟು ಇದ್ದು ಸೀತಾದೇವಿ ದಿಢೀರನೇ ಇದೇನು ಅರಣ್ಯಕ್ಕೆ ಹೋಗೋ ಪ್ರಸಂಗ ಬಂತು. ಆವಾಗ ಹೇಳ್ತಾಳೆ, ಒಂದು ಹೆಣ್ಣಿಗೆ ವೈವಾಹಿಕ ಜೀವನ ನಡೆದ ನಂತರ ಗಂಡನ ಮಟ್ಟಿಗೆ ಹೆಜ್ಜೆ ಹಾಕಿ, ಶ್ರೀಮಂತಿಕೆ ಇದ್ದಾಗ ಶ್ರೀಮಂತಿಕೆ ಭೋಗ ಮಾಡಲಿಕ್ಕೆ ಬೇಕು. ಅವಾಗೇನಾದರೂ ಕಷ್ಟ ಬಂತು ಅಂದರೆ ನಮ್ಗೆ ಶಕ್ಕಿಲ್ಲ ಅಂತ ಕೆಲವು ಕೈ ಬಿಟ್ಬಿಡ್ತಾರೆ. ಇವತ್ತು ನಾವು ಕೌಟುಂಬಿಕ ವ್ಯವಸ್ಥೆ ನೋಡ್ತಾ ಇದ್ದೇವೆ. ಸ್ವಲ್ಪ ಗಂಡನಿಗೆ ಏನಾದರೂ ರೋಗ ಆಯಿತು ಅಥವಾ ನೌಕರಿ ಹೋಯಿತು ಅಂದರೆ ಹಾಗೆ ಹೆಂಡತಿಯನ್ನು ಬಿಟ್ಟೇ ಬಿಡ್ತಾರೆ. ನೌಕರಿ ಬಿಟ್ಬಿಡ್ರಿ, ಮನೆಯೊಳಗೆ ಸ್ವಲ್ಪ ಇಲ್ಲಿದಾಗ ಸ್ವಲ್ಪ ಸರಿ ಅಂತ ಕೂತ್ರೆ ಡೈವರ್ಸೇ ಮೂಲ ಆಗಿತ್ತು. ಎಲ್ಲ ಸುದ್ದಿ ಕೇಳ್ತಾ ಇರ್ತೇವೆ. ಎಷ್ಟು ನಮ್ಮಲ್ಲಿ ಸಹನ ಗುಣ ಪಾತಾಳಕ್ಕೆ ಹೋಗ್ಯದಂತಂದ್ರೆ ಮನೆಯೊಳಗೆ ನಡೆಯತಕ್ಕಂಥ ಯಾವುದೇ ವಿಷಮ ಘಟನೆಗಳನ್ನು ಸಹನ ಮಾಡ್ಕೊಳ್ಳೋಕ್ಕೆ ಶಕ್ಯವೇ. ಅಷ್ಟು ಇದಕ್ಕೇನು ಕಾರಣ ಹೇಳಿ, ತಂದೆ ತಾಯಿಗಳು ತಮ್ಮ ಮನೆಯಲ್ಲಿ ಆ ಹುಡುಗಿಯನ್ನು ಹುಡುಗನನ್ನು ಅವರು ಎಂದೂ ಸರಿಯಾಗಿ ಬೆಳೆಸಿದಂಗೆ ಅವ್ರು ಏನು ಬೇಡ್ತಾರೆ ಎಲ್ಲ ಸರಬರಾಜು ಮಾಡ್ತಿರ್ತಾರೆ. ಹಾಗೆ ಮಾಡಬಾರ್ದು. ಜೀವನದಲ್ಲಿ ಕಷ್ಟಗಳೂ ಬರೆಯಬೇಕು ಸುಖದಂತೆ, ಅಂದರೆ ಮಾತ್ರ ನಮಗೆ ನಾವು ಸ್ವಯಂ ನಮ್ಮ ಜೀವನದಲ್ಲಿ ಬರತಕ್ಕಂಥ ವಿಷಮ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಶಕ್ಯವಾಗ್ತದೆ. ಏನ್ರಿ, ಎಲ್ಲವೂ ಬರ್ತಿರಬೇಕು ಜೀವನದಲ್ಲಿ. ಒಂದೇ ಸವನಿ ಸುಖಾದಿಗಳು ಬರಬಾರದು, ಒಮ್ಮೆ ದುಃಖನೂ ಬರಬಾರದು. ಸುಖ ದುಃಖಗಳ ಮಿಶ್ರಣವೇ ಸಂಸಾರ. ಆದ ಕಾರಣ ಈ ಭಾರತೀಯ ಪ್ರಾಚೀನವಾಗಿರ್ತಕ್ಕಂಥ ಕೌಟುಂಬಿಕ ಪದ್ಧತಿಯನ್ನು ನಾವು ಸೀತೆ ರಾಮರಲ್ಲಿ ನೋಡ್ತಾ ಇದ್ದೇವೆ. ರಾಮನೂ ಕೂಡ ಸೀತಾದೇವಿಗೆ ನೋಡ್ರಿ ಸ್ವಾತಂತ್ರ್ಯ ಕೊಟ್ಟ. ನಾರಣ್ಯಕ್ಕೆ ಹೊಂಟಿನಂತ ನೀರಣ್ಯಕ್ಕೆ ಬರ್ಲಿಕ್ಕೆ ಹೋಗಿ ನೋಡ್ರಿ, ನೀವು ಅನ್ಬೋದು ಈ ಸ್ತ್ರೀಯರಿಗೆ ಪಾರ್ಥಾಂತರ ಅದ ಹಂಗೆ. ರಾಮ ಹಂಗೇನು ಹೇಳಿಲ್ಲ, ನೀ ನಿಜವಾದ ಪತ್ನಿಯಿಂದ ನನ್ನ ಜೊತೆಗೆ ಬಂದೇ ಬಿಡು ಅಂತ ಹೇಳಿ ಹಂಗೆ ಹೇಳಿಲ್ಲ, ನೀ ಇಲ್ಲೇ ಇದ್ದು. ಆದರೆ ಸೀತಾದೇವಿ ಕರ್ತವ್ಯ ತೋರಿಸಿದ್ರು. ನೀನು ಹೇಳಿದಿ ನಂಗೆ ತೊಂದರೆ ಆಗಬಾರ್ದಂತ, ನನ್ನ ಕರ್ತವ್ಯಗಳಲ್ಲ. ಆದ ಕಾರಣ ಒಬ್ಬ ಯಾವುದೇ ಸಾತ್ವಿಕ ಗಂಡನಾಗಲಿ ಅಥವಾ ಹೆಂಡತಿಯಾಗಲಿ ಪತಿಯ ಪತ್ನಿಯರು ಸುಖ ದುಃಖಗಳಲ್ಲಿ ಸಮಪಾಲ. ಒಬ್ಬನ ಬಿಟ್ಟು ಒಬ್ಬರು ಎಂದೂ ಇದೇ ಬಾರದು. ಅವನು ಸುಖದೊಳಗೆ ಹೆಂಗೆ ಗಂಡನ ಸಂಪತ್ತನ್ನು ಭೋಗ ಮಾಡಲಿಕ್ಕೆ ಪತ್ನಿಗೆ ಒಂದು ಹಕ್ಕದನು, ಅಧಿಕಾರವದನು, ಅದೇ ರೀತಿಯಾಗಿ ಗಂಡನ ದುಃಖದೊಳಗಿದ್ದಾಗ, ಅವನು ರೋಗಗ್ರಸ್ತರಾದಾಗ, ಅವನು ಬಡವನಾದಾಗ, ಅವನು ಯಾವ ಅಧಿಕಾರ ಕಳ್ಕೊಂಡಾಗ ಅವನ ಮಟ್ಟಿಗೆ ಇದ್ದುಕೊಂಡು ಧೈರ್ಯವನ್ನು ತುಂಬಿ ಕರ್ತವ್ಯದಿಂದ ಗಂಡನ ಸೇವೆಯನ್ನು ಮಾಡುವ ನೈತಿಕ ಅಧಿಕಾರವೂ ಕೂಡ ಆ ಪತ್ನಿಗೆ ಉಂಟಿದೆ. ಇದೇ ನಿಜವಾಗಿರ್ತಕ್ಕಂಥ ಜೀವನ. ಇದು ರಾಮಾಯಣದೊಳಗೆ ಈ ಅತಿ ಸಂಬದ್ಧ, ಅತಿ ಗಟ್ಟಿಯಾಗಿರ್ತಕ್ಕಂತಹ ಕೌಟುಂಬಿಕ ಜೀವನಕ್ಕೆ ಸೀತಾ ಮತ್ತು ರಾಮರ ಈ ವ್ಯವಹಾರದ ಮಾತುಗಳೇ ನಮಗೆ ಪ್ರೇರಣಾದಾಯಕವಾಗಿವೆ. ಇವತ್ತಿನ ಈ ಸುಶಿಕ್ಷಿತ ಅಂತ ಹೇಳ್ಕೋತಾರೆ, ಈ ಸುಶಿಕ್ಷಿತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಗಂಡ ಹೆಂಡತಿ ಇಬ್ಬರು BTech MTech ಮಾಡಿಕೊಂಡು ಭಾರಿ ಸಾಫ್ಟ್ವೇರ್ ಕಂಪ್ನಿ ಒಳಗೆ ಇಬ್ಬರು ಕಾರ್ನೊಳಗೆ ಹೋಗ್ತಿರ್ತಾರೆ. ಸ್ವಲ್ಪ ಏನಾದರೂ ಗಂಡ ಹೆಂಡತಿ ಏನಾದರೂ ಅಂದ, ಅಥವಾ ಹೆಂಡತಿ ಗಂಡಿಗೆ ಏನಾದರೂ ಅಂದ, ಅಥವಾ ಏನೋ ಒಂದು ಸಣ್ಣ ಒಂದು ಸಮಸ್ಯೆಯಿಂದ ಆಯಿತು, ಒಮ್ಮೆ ಡೈವರ್ಸ್ಗೆ ಬಂದುಬಿಡ್ತಾರೆ. ಇನ್ನೊಂದೇನು ಇಲ್ಲೇ ಇದೆ ಅವರಿಗೆ. ಯಾಕೆ ಹೀಗಾಗ್ತದೆ ಹೇಳಿ? ಸ್ವಚ್ಛಂದ ವೃತ್ತಿ ಅಂದರೆ ನಮಗೆ ಯಾರೇನು ಕೇಳೋದಿಲ್ಲ, ಹೇಳೋದು. ತಂದೆ ತಾಯಿಗಳ ಕಡೆ ಹೋದ್ರಂಕೂ ಅವ್ರು ಹೇಳ್ತಾರೆ, ಭಾಳ ಚಲೋ ಮಾಡಿದಪ್ಪ ಡೈವರ್ಸ್ ಕೊಟ್ಬಿಟ್ಟು ಅವರು ಹೇಳ್ತಾರೆ. ಯಾರು ಹೇಳಬೇಕು ತಂದೆ ತಾಯಿಗಳು ಅವರೇ ಆ ಹೆಣ್ಣಿನ ಬಾದು ನಿಂತುಕೊಳ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಪಾಪ ತಳಿತಾರೆ ಅಸಮರ್ಥ. ಅದು ಇವತ್ತು ನಾಳೆ 99% ಈ ಹೆಣ್ಮಕ್ಕಳು ಮಾಡುವ ಈ ಅನಿಷ್ಟಕ್ಕೆ ಅಥವಾ ಗಂಡಸರ ಮಾಡುವ ಅನಿಷ್ಟಕ್ಕೆ ಅವ್ರ ತಂದೆ ತಾಯಿಗಳು ಸಮ್ಮತಿ ಕೊಟ್ಟರು. ಸರಳ ಲಘು ಹೇಳ್ಬಿಡ್ತಾರೆ, 2ನೇ ಲಗ್ನ ಆಗಿಬಿಡುತ್ತ. ಯಾವುದು 2ನೇ ಲಗ್ನವು ಅತಿ ನಿಷೇಧ ಮಾಡಿದ್ದಾರೆ ಇವ ಲಗ್ನದೊಳಗೆ. ಇಬ್ಬರಿಗೂ ಮಾಡಿದ್ದಾರೆ, ಗಂಡಸಿಗೆ ಮತ್ತು ಸಂತಾನ ಪ್ರಾಪ್ತಿಗಾಗಿ ಏನೋ ಒಂದು ಗಂಡಸಿಗೆ ಹೇಳಿದ್ದಾರೆ ಹೊರತು. ಆದರೆ ಇದು ಯಾವುದನ್ನು ಲೆಕ್ಕಿಸದೆ ಎಂಥೆಂತಹ ಭಾರಿ ಧಾರ್ಮಿಕ ಹಿನ್ನೆಲೆ ಉಳ್ಳ ಮನೆತನದ ಒಳಗೇನೆ ಈ ಪುನರ್ವಿವಾಹಗಳು ನಡೆಯಬೇಕಾದ್ರೆ, ವಿಧವಾ ವಿವಾಹಗಳು ನಡೆಯಬೇಕಾದ್ರೆ ಅದಕ್ಕೆ ನಮ್ಮ ಸರ್ಕಾರದ ಸಪೋರ್ಟು ಇರ್ತದೆ, ಸಮಾಜದೊಳಗೆ ಸಪೋರ್ಟು ಇರ್ತದೆ. ಹೀಗಾಗಿ ಧಾರ್ಮಿಕವಾಗಿ ಯಾರಾದರೂ ಇದು ತಪ್ಪು ಅಂತ ಹೇಳೋರ ಬಾಯಿನೂ ಬಂದಾಗಿತ್ತು. ಇವತ್ತಿಂಥ ಭಯಾನಕವಾದಂಥ ಈ ಪರಿಸ್ಥಿತಿಯೊಳಗೆ ರಾಮ ಮತ್ತು ಸೀತೆಯರ ಈ ಶ್ರೇಷ್ಠವಾಗಿರತಕ್ಕಂಥ ಪ್ರಸಂಗಗಳನ್ನು ನೋಡಿದರೆ ಏನು ಎಷ್ಟು ನಿಷ್ಠಾ ಅವಳಿಗೆ ಸೀತಾದೇವಿಗೆ ನೋಡ್ರಿ.
ರಾಮ, ನೀ ಅರಣ್ಯದ ಒಳಗೆ ಹೊಂಟೆ ಅಂದರೆ ನಿನ್ನ ಹಿಂದೆ ಹೊರಟಿರ್ತಕ್ಕಂಥ ನನಗೆ ಎಂಥ ಬಿಸರೂ ಕೂಡ ನನಗೆ ಅದು ನೆನೆಸಕ್ಕಾಗ್ತದೆ. ನಿನ್ನ ಮಟ್ಟಿಗೆ ಬರಿಗಾಲಿನಿಂದ ಹೋಗಕ್ಕೆ ಆ ಚುಚ್ಚುವ ಮುಳ್ಳು, ಆ ಹಳ್ಳಗಳು ಕೂಡ ನನಗೆ ಅತಿ ಮೃದುವಾಗಿರ್ತಕ್ಕಂಥ ಹತ್ತಿಯ ಹಾಸಿಗೆ ಅಂತಿದೆ. ನಿನ್ನ ಜೊತೆಗೆ ಊಟ ಮಾಡತಕ್ಕಂಥ ನಾನು ಗಡ್ಡೆ ಗೆಣಸೋ ನನಗೆ ರಾಜಭೋಗ ಆಗ್ತದೆ. ಇದಕ್ಕಿಂತ ಹೆಚ್ಚೇನು ಬೇಕು? ಆದ ಕಾರಣ ಸರ್ಪ ಪಿಬಂತಿ ಪವನಂ ಅಚ ದುರ್ಬಲಾಸ. ಸರ್ಪಗಳ ಮರೆಯ ಗಾಳಿ ಕೊಡದಿರ್ತಾರೆ. ಶುಷ್ಕೈ ಸ್ತುಣೈ ವನಗಜ ಹರಿಣೋಭವ. ಶುಷ್ಕವಾದಂತಹ ಆ ಹುಲ್ಲು ಇತ್ಯಾದಿ ತಿಂದು ಆ ಆನೆಗಳು ಬಲಿಷ್ಠ ಆಗಿರ್ತವೆ. ಕಂದೈ ಫಲೈ ಮುನಿವರ ಕ್ಷಪಯಂತಿ. ಕಂದ ಮೂಲ ಫಲಗಳನ್ನು ತಿಂದು ಋಷಿಗಳು ನೂರಾರು ವರ್ಷ ಬಾಳಿರ್ತಾರೆ. ಹಾಗಾದರೆ ಸಂತೋಷ ಇವ ಪುರುಷಸ್ಯ ಪರಮ. ಅದಕ್ಕೆ ಪುರುಷನಿಗೆ ಸಂತೋಷವೇ ನಿಜವಾಗಿರ್ತಕ್ಕಂಥ ಮೂಲ ಆಧಾರ ಹೊತ್ತು ಹೊರಗಿನ ಆಹಾರಾದಿಗಳು ಅಷ್ಟು ಅಲ್ಲ. ಅದಕ್ಕೆ ಈ ಒಂದು ಒಳಗಿನ ಗುಟ್ಟು ನಮಗೆ ರಾಮ ಸೀತೆಯರ ಈ ಸಂಲಾಪದಲ್ಲಿ ಕಾಣ್ತಾ ಇದೆ. ಕೊನೆಗೆ ಸೀತಾ ಸಂತೋಷದಿದ್ದೇನೆ. ಆ ಸಂತೋಷದಿಂದ ಇದ್ದಾಗ ನನಗೆ ಅರಣ್ಯ ಜೀವನವೇನೋ ರಾಜಕೀಯ ಭವ್ಯ ರಾಜಭವನವೇ. ಈ ಮಾತನ್ನು ನಮ್ಮ ಇಂದಿನ ತರುಣಿಯರು ಚೆನ್ನಾಗಿ ತಿಳಿದುಕೊಂಡು ಹೊರಗಿನ ಭೌತಿಕ ವಸ್ತುಗಳು ಹೆಚ್ಚಾಗುವುದು ಕಡಿಮೆ. ಹೊರಗಿನ ಅಟ್ರಾಕ್ಷನ್ ಅಂತಲ್ಲ, ಅದು ಕಡಿಮೆ ಹೆಚ್ಚಾಗುವುದು. ಆದರೆ ಪರಸ್ಪರ ತಿಳುವಳಿಕೆ, ಧರ್ಮದಲ್ಲಿ ನಂಬಿಕೆ, ದೇವರಲ್ಲಿ ವಿಶ್ವಾಸ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಸ್ಥಿರ ಬುದ್ಧಿ, ಸ್ವಯಂ ಧರ್ಮದ ಬಗ್ಗೆ ನಿಷ್ಠೆ ಮತ್ತು ಕೊನೆಗೆ ಸಂತೋಷ. ಅಂದರೆ ಈ ಸಂತೋಷ ಇತ್ತು ಅಂತಂದರೆ ನಿಮಗೆ ಧರ್ಮದಲ್ಲಿ ಸಂತೋಷ ಇದ್ದಾಗ ಹಣದ ಅಡಚಣೆ ಆಗಲಿ, ಆರೋಗ್ಯದ ಅಡಚಣೆ ಆಗಲಿ, ಯಾವುದೇ ಅಧಿಕಾರದ ಅಡಚಣೆಗಳಾಗಲಿ, ನಿಮ್ಮ ಪ್ರತಿಷ್ಠೆಗೆ ಕುಂದು ಬರಲಿ, ಯಾವುದು ಬಂದರೂ ಆ ಗಟ್ಟಿಯಾಗಿರ್ತಕ್ಕಂಥ ದಾಂಪತ್ಯಕ್ಕೆ ಚ್ಯುತಿ ಬರಂಗಿಲ್ಲ. ಸಂತೋಷ ಒಂದು ಹೋಯಿತು, ತಿಳುವಳಿಕೆ ಹೋಯಿತು ಅಂತಂದರೆ ನಮ್ಮಲ್ಲಿ ಎಂಥ ಭಾರಿ ಭಾರಿ ಶ್ರೀಮಂತಿಕೆ ಇದ್ದರೂ ಒಂದು ಕ್ಷಣದಲ್ಲೇನೆ ದಾಂಪತ್ಯ ಕೆಟ್ಟು ಹೋಗ್ಬೋದು. ಅದು ಕೆಡಬಾರದು, ಗಟ್ಟಿಯಾಗಿ ಉಳಿಯಬೇಕು ಅಂತಿದ್ರೆ ಸೀತೆ ಏನು ಮಾಡಿದ ರಾಮನ ಮಟ್ಟಿಗೆ ಎಷ್ಟೋ ವರ್ಷ, ಸಹಸ್ರ ವರ್ಷ ರಾಜಭವನದೊಳಗೂ ಇರ್ತಾರೆ. ಅಂಥ ರಾಮನ ಪ್ರೀತಿಯಿಂದ ಅರಣ್ಯವಾಸವನ್ನೂ ಮಾಡ್ತಾರೆ. ಹೀಗೆ ನಮ್ಮ ಇಂದಿನ ತರುಣಿಯರು ಕೂಡ ಎರಡೂ ವಿಧ ಜೀವನಕ್ಕೆ ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗಬೇಕು. ಮತ್ತು ನಾವು ರಾಮನ ನಿಜವಾದ ವಾರಸದಾರಾಗ್ತೇವೆ, ನಾವು ರಾಮನ ನಿಜವಾದ ಭಕ್ತರಾಗ್ತೇವೆ, ರಾಮನ ಅನುಯಾಯಿಗಳಾಗ್ತೇವೆ. ರಾಮ ನಮಸ್ಕಾರ ಮಾಡಲಿಕ್ಕೆ ನಮಗೆ ನೈತಿಕ ಹಕ್ಕು ಬರ್ತದೆ. ಆದರೆ ನಾವು ಡೈವರ್ಸ್ ಕೊಟ್ಟು ರಾಮನ ಗುಡಿಗೆ ಹೋಗಿ ಮಂಗಳಾರತಿ ಮಾಡಿಸ್ತಂತಂದರೆ ಅದು ಆಗೋದಲ್ಲ. ರಾಮ ನಿಮ್ಗೆ ಶಾಪ್ ಕೊಟ್ಬಿಡ್ತಾನಂತೆ. ಆದರ್ಶವಾದಂಥ ಜೀವನದ ಮೌಲ್ಯಗಳು ನೋಡ್ರಿ, ವ್ಯಾವಹಾರಿಕ ಜೀವನವನ್ನೇ ಮಾಡಲಿಕ್ಕೆ ಬರದೇ ಇದ್ದಾವ, ಆಧ್ಯಾತ್ಮಿಕ ಜೀವನ ಮಾಡಲಿಕ್ಕೆ ಹೆಂಗೆ ಶಕ್ಯವೇ ಇತ್ಯಾದಿ ವಿಚಾರಗಳನ್ನು ನಾವು ಇಂದಿನ ಈ ಪ್ರವಚನದ ಸಂದೇಶ ಅಂತಲೇ ತಿಳಿದುಕೊಂಡು ಮುಂದಿನ ಭಾಗವನ್ನು ನಾವು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣ.